ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರನ್ನು ನಮ್ಮ ವಿಕಾಸದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಹನುಮೇಶ್ ಯಾವಗಲ್ ಅವರು ಸ್ವಾಗತಿಸಬೇಕು ಅಂತ ಹೇಳಿ. ಇವತ್ತಿನ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ನಡೆಸೋದಕ್ಕೆ ಕಾರಣೀಕರ್ತರಾಗಿರುವಂಥ ಪುತ್ತಿಗೆ ಮಠದ ಎಲ್ಲ ಶ್ರೀಗಳಿಗೆ ಹಾಗೂ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿರಿಸಿರುವಂಥ ಶ್ರೀ 108 ಸುಗುಣೇಂದ್ರ ತೀರ್ಥ ಶ್ರೀಪಾದರು ಪರ್ಯಾಯ ಪುತ್ತಿಗೆ ಮಠ ಹಾಗೂ ಶ್ರೀ 1008 ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಪುತ್ತಿಗೆ ಮಠ ಕಿರಿಯ ಪೀಠ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಮಾಜಿ ಶಾಸಕರಾದಂಥ ಶ್ರೀಯುತ ರಘುಪತಿ ಭಟ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಶ್ರೀಯುತ ಗಣೇಶ್ ಕಾರ್ಣಿಕ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಖ್ಯಾತ ಉದ್ಯಮಿಗಳು ಆದಂಥ ಶ್ರೀ ರಘುನಾಥ್ ಸೋಮಯಾಜಿ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಗಳಿಗೆ ಈಗ ಗೌರವ ಸಮರ್ಪಣೆ. ನಮ್ಮ ಶ್ರೀಧರ್ ಅವರು ನಮ್ಮ ವಿಕಾಸದ ಗೌರವ ಸದಸ್ಯರು, ಅವರು ಕೂಡ ವೇದಿಕೆಗೆ ಬಂದು ಶ್ರೀಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಶ್ರೀಗಳಿಗೆ ಗೌರವ ಸಮರ್ಪಣೆ ವಿಕಾಸದ ಪರವಾಗಿ ಹಾಗೂ ಸುಗುಣಮಾಲಾ ಪತ್ರಿಕೆಯ 40ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಶ್ರೀಗಳಿಗೆ ಗೌರವ ಸಮರ್ಪಣೆ ಮಾಡಿದಂಥ ಎಲ್ಲ ಗಣ್ಯರಿಗೆ, ವಿಕಾಸ ಸಂಪಾದಕೀಯ ಮಂಡಳಿಯವರಿಗೆ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರು, ಹೊಸದಿಗಂತ ಪತ್ರಿಕೆಯ ಮಂಗಳೂರು ವಿಭಾಗದ ಸಂಪಾದಕರಾದಂಥ ಶ್ರೀಯುತ ಪ್ರಕಾಶ್ ಇಳಂತಿಲ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿದ್ದಂಥವರು, ಧರ್ಮದರ್ಶಿಗಳಾದಂಥ ಶ್ರೀಯುತ ಹರಿಕೃಷ್ಣ ಪುನೂರೂರವರು ಬಂದಿದ್ದಾರೆ, ನಾನು ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಕರಾವಳಿ ಭಾಗದ ಅತ್ಯಂತ ಜನಪ್ರಿಯ ಪತ್ರಿಕೆ ಯುಗ ಪುರುಷದ ಸಂಪಾದಕರಾಗಿರುವಂಥ ಭುವನಾಭಿರಾಮ ಉಡುಪ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ರಿಗೂ ಸುಗುಣಮಾಲಾ ಪತ್ರಿಕೆ ಹಾಗೂ ವಿಕಾಸ ಸಮಾನ ಮನಸ್ಕ ಮಾಧ್ಯಮ ಮಿತ್ರರ ವೇದಿಕೆ ಏನಿದೆ ಆ ಎರಡೂ ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗಾಗಲೇ ತಮಗೆ ಗೊತ್ತಿದೆ, ವಿಕಾಸ ಸಂಸ್ಥೆ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ರಾಜ್ಯದಾದ್ಯಂತ ಸಂಘಟನೆಯನ್ನು ಮಾಡ್ತಾ ಇದೆ, ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಎಲ್ಲ ನಮ್ಮ ವಿಪ್ರ ಬಂಧುಗಳನ್ನು ಒಂದು ಸಂಘಟನೆಯ ವೇದಿಕೆಯಲ್ಲಿ ತಗೊಂಬಂದು ಸಾಕಷ್ಟು ಒಂದು
ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ಏನು ಆಧ್ಯಾತ್ಮಿಕ ಚಿಂತನೆಗಳಿರ್ಬೋದು, ನಮ್ಮ ಸನಾತನ ಹಿಂದೂ ಪರಂಪರೆಗಳೇನಿರ್ಬೋದು, ಅದೆಲ್ಲವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಧ್ಯಮದಲ್ಲಿರುವಂಥವರು ನಾವು ಕೂಡ ಮಾಡಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ವಿಕಾಸ ಸಂಸ್ಥೆಯನ್ನು ನಾವು ಆರಂಭ ಮಾಡಿದ್ದೀವಿ. ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಸದಸ್ಯರು ಕೂಡ ಇದ್ದಾರೆ. ನಾವು ಹಿಂದೆ ಬೆಂಗಳೂರಿನ ಜಯನಗರ ರಾಯರ ಮಠದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ. ಆವಾಗ ಪುತ್ತಿಗೆ ಶ್ರೀಗಳು ಕೂಡ ಬಂದಿದ್ದರು, ಮಂತ್ರಾಲಯ ಶ್ರೀಗಳು ಬಂದಿದ್ದರು. ದೊಡ್ಡ ಕಾರ್ಯಕ್ರಮ, ಎಲ್ಲ ನಮ್ಮ ಸಮಾಜದ ಗಣ್ಯರು ಬಂದಿದ್ದರು. ಆ ಕಾರ್ಯಕ್ರಮದ ಒಂದು ಇನಿಷಿಯೇಟಿವನ್ನು, ಮೂಲ ಭೂಮಿಕೆಯನ್ನು ನಾವು ವಿಕಾಸ ಸಂಸ್ಥೆಯಿಂದ ಮಾಡಿದ್ವಿ. ಬಹುಶಃ ಅಲ್ಲಿಂದ ಶುರುವಾದಂಥ ನಮ್ಮ ವಿಕಾಸದ ಜರ್ನಿ ಇವತ್ತು 9ನೇ ವರ್ಷಕ್ಕೆ ಬಂದಿದೆ. ಈಗ ಸುಮಾರು ಒಂದು 3 ತಿಂಗಳ ಹಿಂದೆ ನಾವು ಹಾಸನ ಜಿಲ್ಲೆಯ ಬೇಲೂರಿನ ಶಂಕರ ಮಠದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಸುಮಾರು ಒಂದು 7 ತಿಂಗಳ ಹಿಂದೆ ಹುಬ್ಬಳ್ಳಿಯ ಉತ್ತರಾದಿ ಮಠದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದೇ ರೀತಿ ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಹೀಗೆ ರಾಜ್ಯದ ಎಲ್ಲ ವಿಭಾಗಗಳಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ನಮ್ಮ ಬ್ರಾಹ್ಮಣ ಸಮಾಜವನ್ನು ಒಗ್ಗೂಡಿಸುವಂಥದ್ದು, ಅದರ ಜೊತೆಗೆ ಮಾಧ್ಯಮದಲ್ಲಿರುವಂಥವ್ರನ್ನು ಕೂಡ ಒಂದು ವೇದಿಕೆಗೆ ತೆಗೆದುಕೊಂಡು ಬರುವಂಥ ಒಂದು ಕೆಲಸವನ್ನು ವಿಕಾಸ ಸಂಸ್ಥೆ ಮಾಡ್ತಾಯಿದೆ. ಇದಕ್ಕೆ ನಮ್ಮ ಸಂಪೂರ್ಣ ಎಲ್ಲ ಬ್ರಾಹ್ಮಣ ಮಠಗಳು ಮತ್ತು ಬ್ರಾಹ್ಮಣ ಸಮಾಜದ ಎಲ್ಲರೂ ಕೂಡ ನಮಗೆ ಉತ್ತೇಜನವನ್ನು, ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಕರಾವಳಿ ಭಾಗದ ಎಲ್ಲ ಪತ್ರಕರ್ತರು ಮತ್ತು ಉಡುಪಿ ಜಿಲ್ಲೆಯ ಬ್ರಾಹ್ಮಣ ಮಹಾಸಭಾ, ಉಡುಪಿ ತಾಲೂಕು ಬ್ರಾಹ್ಮಣ ಮಹಾಸಭಾ, ಅದೇ ರೀತಿ ಮಂಗಳೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ವಿಕಾಸ ಆರಂಭದಲ್ಲಿ ನಾವು ಬೆಂಗಳೂರಿನಲ್ಲಿ ನಿರಂತರವಾಗಿ ಒಂದು 10 ಸಭೆಗಳನ್ನು ಮಾಡಿದ್ವಿ. ಆ 10 ಸಭೆಗಳನ್ನು ನಾವು ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿರುವಂಥ ಸಿಟಾಡೆಲ್ ಹೋಟೆಲ್ನಲ್ಲಿ ಮಾಡಿದ್ವಿ. ನಮ್ಮ ಸೋಮಯಾಜಿಯವರು ಇಲ್ಲೇ ಇದ್ದಾರೆ. ನಮ್ಮ ವಿಕಾಸದ ಆರಂಭದಲ್ಲಿ ನಮಗೆ ಕೈ ಹಿಡಿದು ನಮ್ಮ ಜೊತೆಗಿದ್ದು, ನೀವು ಎಷ್ಟು ದಿವಸ ಆದರೂ ಮೀಟಿಂಗ್ ಮಾಡಿ, ಎಷ್ಟು ಸಭೆಗಳನ್ನಾದರೂ ಮಾಡಿ, ನಾವು ಉಚಿತವಾಗಿ ನಿಮಗೆ ಊಟ ಹಾಲು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿ ಸುಮಾರು 10 ಸಭೆಗಳ ಕಾರ್ಯಕ್ರಮಗಳನ್ನು ನಾವು ಸಿಟಾಡೆಲ್ ಹೋಟ್ಲಲ್ಲಿ ಮಾಡಿದ್ವಿ. ನಮ್ಮ ವಿಕಾಸ ಇಷ್ಟು ಬೆಳೆಯೋದಕ್ಕೆ ಸೋಮಯಾಜಿಯವರು ವಿಶೇಷವಾಗಿ ಕಾರಣಕರ್ತರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಉಡುಪಿ ಕಾರ್ಯಕ್ರಮಕ್ಕೆ ನಾವು ಮಾಡ್ತೀವಂತ ಆದಾಗ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಕೊಟ್ಟು, ಇದು ಇನ್ನೂ ನೀವು ಮೊದಲೇ ಇನ್ನೂ ಸ್ವಲ್ಪ ಪ್ಲ್ಯಾನ್ ಮಾಡಿದರೆ ಇನ್ನೂ ಅದ್ಧೂರಿಯಾಗಿ ಮಾಡ್ಬೋದಾಗಿತ್ತು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ಸಂಘಟನೆಯನ್ನು ಬೆಳೆಸೋಣ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಹಿನ್ನೆಲೆಯಾಗಿ ನಮಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಹೀಗಾಗಿ ಗಣೇಶ್ ಕಾರ್ಣಿಕ್ ಅವ್ರನ್ನು ಕೂಡ ನಾವು ಭಾಳ ಗೌರವದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸುಗುಣಮಾಲಾ ಪತ್ರಿಕೆ ಎಲ್ಲ ಬಳಗ, ಪ್ರಸನ್ನಾಚಾರ್ಯ ಅವರು ಇರ್ಬೋದು, ದಿವಾನರಾಗಿರುವಂಥ ನಾಗರಾಜ್ ಆಚಾರ್ಯ ಇರ್ಬೋದು, ಮಹಿತೋಷ್ ಅವರು ಇರ್ಬೋದು, ಹೀಗೆ ಎಲ್ಲ ಸುಗುಣಮಾಲಾ ಸಂಪಾದಕೀಯ ಮಂಡಳಿಯವರು ನಮಗೂ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಕಾಸದ ಅಧ್ಯಕ್ಷರಾಗಿರುವಂಥ ಶ್ರೀನಾಥ್ ಜೋಶಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಖ್ಯಾತ ಆಧ್ಯಾತ್ಮಿಕ ಬರಹಗಾರರು, ಚಿಂತಕರಾಗಿರುವಂಥ ಶ್ರೀಯುತ ಗುರುರಾಜ್ ಪೋಷಟ್ಟೇಳಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಇವತ್ತು ನಡೆಯುವಂಥ ಗೋಷ್ಠಿಗಳೇನಿದೆ, ಆ ಗೋಷ್ಠಿಗಳಲ್ಲಿ ವಿಷಯ ಮಂಡನೆ ಮಾಡಲಿಕ್ಕೆ ಬಂದಿರುವಂಥ ಹಿರಿಯ ಪತ್ರಕರ್ತರೆಲ್ಲ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಇವತ್ತು ನಾವು ವಿವಿಧ ಕ್ಷೇತ್ರದ ಗಣ್ಯರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೀವಿ. ಅವರು ಕೂಡ ಬಂದಿದ್ದಾರೆ. ಶ್ರೀಯುತ ಡಾಕ್ಟರ್ ಆನಂದ್ ಶೆಡ್ಬಾಳ್ ಅವರು ಇರ್ಬೋದು, ಹೀಗೆ ಅನೇಕ ಗಣ್ಯರು ಬಂದಿದ್ದಾರೆ. ಓಂ ಅಸತೋಮ ಸತೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕರಾವಳಿ ವಿಕಾಸ ಸಂಭ್ರಮದ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯಾದ ವಿಕಾಸ ಈ ಒಂದು ಸಂಸ್ಥೆಯ ಈ ಕಾರ್ಯಕ್ರಮ ನಮ್ಮ ಶ್ರೀ ಪುತ್ತಿಗೆ ನರಸಿಂಹ ಸಭಾಭವನದ ಪ್ರಥಮ ಕಾರ್ಯಕ್ರಮವಾಗಿ ನಮಗೆ ತುಂಬ ಸಂತೋಷವನ್ನು ನೀಡ್ತಾ ಇದೆ. ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹದಿಂದ ಈ ಒಂದು ಸಭಾಭವನ ಒಳ್ಳೆಯ ಕಾರ್ಯಗಳಿಗೋಸ್ಕರ ನಾವು ಸಂಕಲ್ಪಿಸಿದ್ದು, ಅದಕ್ಕೆ ಅನುಗುಣವಾಗಿ ಇವತ್ತು ಸಂಸ್ಕೃತಿ ವಿಕಾಸ ಸಂಘಟನೆ ಈ ಒಂದು ತಳಹದಿಯನ್ನಿಟ್ಟುಕೊಂಡು ಈ ವಿಕಾಸ ಸಂಸ್ಥೆಯ ಕಾರ್ಯಕ್ರಮ
ಇಲ್ಲಿ ಜರುಗ್ತಾ ಇರೋದು ಇದೊಂದು ಸಭಾಭವನಕ್ಕೆ ಶುಭೋದಯ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ವಿಕಾಸ ಸಂಸ್ಥೆ ವಿಪ್ರ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಒಂದು ವಿಕಸನಕ್ಕೋಸ್ಕರ ಏನು ಪ್ರಯತ್ನವನ್ನು ಮಾಡ್ತಾ ಇದೆ, ಇದು ಅತ್ಯಂತ ಶ್ಲಾಘ್ಯವಾದಂಥ ಪ್ರಯತ್ನ. ಇವತ್ತು ವಿಪ್ರರ ಸಂಘಟನೆ ಬಹಳ ದುರ್ಬಲವಾಗಿದೆ. ಅದರಲ್ಲಿಯೂ ಕೂಡ ಮಾಧ್ಯಮದಲ್ಲಿರತಕ್ಕಂತಹ ವಿಪ್ರರು ಸಂಘಟಿತರಾಗೋದು ಬಹಳ ಮುಖ್ಯ. ಯಾಕೆಂದರೆ ವಿಪ್ರರ ಬಗ್ಗೆ ಇರತಕ್ಕಂತಹ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸಬೇಕಾದರೆ ಮಾಧ್ಯಮ ಮಿತ್ರರೇ ಅದಕ್ಕೆ ಸಮರ್ಥರು. ಈ ದೃಷ್ಟಿಯಲ್ಲಿ ಮಾಧ್ಯಮದಲ್ಲಿ ಇರತಕ್ಕಂತಹ ಎಲ್ಲ ವಿಪ್ರರು ಸೇರಿ ಒಂದು ಸಂಘಟನೆಯನ್ನು ಮಾಡ್ತಾ ಇರೋದು ಇದು ಅತ್ಯಂತ ಪ್ರಶಂಸಾರ್ಹವಾಗಿದ್ದು, ಈ ಕಾರ್ಯ ಯಶಸ್ವಿಯಾಗಿ ನಡೆಯಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ಇಂತಹ ಅನೇಕ ಕಾರ್ಯಕ್ರಮಗಳು ಈ ನರಸಿಂಹ ಸಭಾಭವನದಲ್ಲಿ ನಡೆಯುವಂತಾಗಲಿ ಅಂಥೇಳಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ನೇಪಾಳದೆಡೆಗೆ ಪ್ರವಾಸ ಕಥನ ಕೂಡ ಈ ವೇದಿಕೆಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಆಸ್ಟ್ರೇಲಿಯಾದ ಹಿಂದೂ ಧರ್ಮದ ಆಚರಣೆಗಳಿಗೆ ವೈಜ್ಞಾನಿಕ ತಳಹದಿ ಸೂಚಿಸುವ ಸಂಶೋಧನಾ ಓಂ ಪ್ರಕಾಶ್ ಭಟ್ರು ಈ 3 ಪುಸ್ತಕಗಳ ಲೇಖಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪರಮ ಪೂಜ್ಯ ಶ್ರೀಪಾದರು ಹಾಗೆ ಗಣ್ಯರು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ವಿಕಾಸದ ಸದಸ್ಯರಾದ ಈ 3 ಲೇಖಕರು ಇವತ್ತಿನ ಕರಾವಳಿ ವಿಕಾಸ ಸಮಾರಂಭದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರ ಉಪಸ್ಥಿತಿಯಲ್ಲಿ ಎಲ್ಲ ಲೇಖಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಗೋಪಾಲದಿಂದ ನೇಪಾಳದೆಡೆಗೆ ಪ್ರವಾಸ ಕಥನ ಬರೆದಿರುವ ಆದಿತ್ಯ ಭಾವಚಿತ್ರವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಸನ್ಮುಖದಿಂದ ಹೇಳ್ತಿದ್ದಾರೆ, ಅದನ್ನು ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪುಸ್ತಕ ಬಿಡುಗಡೆ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಉದ್ಯಮಿಗಳು ಶ್ರೀ ರಘುನಾಥ್ ಸೋಮೇಶ್ವರವರು ವಿಕಾಸದ ಮಹಾಪೋಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ಗೌರವಿಸ್ತಾ ಇದ್ದಾರೆ. ಕೆಲಸ ಕೂಡ ಮಾಡ್ತಾ ಇದ್ವಿ. ಅವರು ನಮ್ಮ ಮಂಗಳೂರು ವರದಿಗಾರಾಗಿದ್ದರು ಉದಯ ಟಿವಿನಲ್ಲಿ, ನಾನು ಚೆನ್ನೈನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದೇ ರೀತಿ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಒಳ್ಳೆಯ ಕೆಲಸವನ್ನು ಮಾಡಿ, ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ, ನಮ್ಮ ಕರ್ನಾಟಕದಾದ್ಯಂತ ಒಂದು ಮಾದರಿ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ತೋರಿಸ್ಕೊಟ್ಟವರು ನಮ್ಮ ಶ್ರೀನಿವಾಸ್ ನಾಯಕ್ ಇಂದಾಜಿ ಅವರು. ನಾನು ಅವರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದೆ ಒಂದು ವಾರದಿಂದ. ನಡುವೊಮ್ಮೆ ಫೋನ್ ಎತ್ತಾ ಇದ್ರು, ಒಮ್ಮೆ ಎತ್ತಾ ಇರಲಿಲ್ಲ, ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರು. ಅವ್ರು ಬಂದಿದ್ದು ಭಾಳ ಖುಷಿ ಆಯಿತು. ಈ ಮಂಗಳೂರಿನಲ್ಲಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡಿದೆ. ಅದಕ್ಕೆಲ್ಲ ಕಾರಣೀಭೂತರು ನಮ್ಮ ಶ್ರೀನಿವಾಸ್ ನಾಯಕ್ ಇಂದಾಜಿ ಅವರು. ಸೊ ಅವರು ಈ ಕಾರ್ಯಕ್ರಮದಲ್ಲಿ ಆಗಿರುವಂಥದ್ದು ನಮಗೆ ತುಂಬ ಸಂತೋಷ ಆಗಿದೆ. ಈಗ ಈ ಕಾರ್ಯಕ್ರಮವನ್ನು ನಮ್ಮ ಗುರುರಾಜ್ ಪೋಷಟ್ಟಳ್ಳಿ ಅವರು ಮುಂದುವರಿಸ್ತಾರೆ. ಯಾವ ಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುತ್ತೋ ಆ ಭಾಗದ ಹಿರಿಯ ಪತ್ರಕರ್ತರ ಸ್ಮರಣಾರ್ಥ, ಮುದ್ರಣ ಮಾಧ್ಯಮ, ದೃಶ್ಯ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿದಂಥ ಹಿರಿಯ ಪತ್ರಕರ್ತರ ಸ್ಮರಣಾರ್ಥವಾಗಿ ವಿಪ್ರ ಮಾಧ್ಯಮ ಸಾಧಕರ ಸ್ಮರಣಾರ್ಥ ಪ್ರಶಸ್ತಿಗಳು ಅಂತ ಹೇಳಿ ನೀಡ್ತಾ ಬಂದಿದೆ. ಈ ಪ್ರಶಸ್ತಿ ನೀಡುವ ಉದ್ದೇಶ ಏನೆಂದರೆ ಆ ಹಿರಿಯರ ಸ್ಮರಣೆಯನ್ನು ಮಾಡುವುದು, ಹಾಗೆಯೇ ಆ ಸಾಧಕರ ಸೇವೆಯನ್ನು ಗುರುತಿಸಿ ಗೌರವಿಸುವ ಒಂದು ಪರಿಪಾಠವನ್ನು ವಿಕಾಸ ಹಮ್ಮಿಕೊಳ್ತಾ ಬಂದಿದೆ. ಕರಾವಳಿ ಭಾಗದಲ್ಲಿ ನಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಹಲವಾರು ಮಹನೀಯರು ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಆ ಮಹನೀಯರ ಕುಟುಂಬಸ್ಥರು ಕೆಲವರು ಇಲ್ಲಿ ಉಪಸ್ಥಿತರಿದ್ದಾರೆ. ಕನ್ನಡ ಸಂಸ್ಕೃತ ಪತ್ರಿಕೋದ್ಯಮದಲ್ಲಿ ಹೆಸರಾಂತ ವಿದ್ವಾಂಸರಾಗಿ ಈ ನಾಡಿನ ಹೆಮ್ಮೆ ಎನಿಸಿದಂತಹ ಬನ್ನಂಜೆ ಗೋವಿಂದಾಚಾರ್ಯರ ಹೆಸರಲ್ಲೂ ಕೂಡ ಪ್ರಶಸ್ತಿ ನೀಡ್ತಾ ಇದ್ದೇವೆ. ಆ ಪ್ರಶಸ್ತಿಯ ಪ್ರದಾನ ಮಾಡಲಿಕ್ಕೆ ಅವರ ಸುಪುತ್ರಿ
ಡಾಕ್ಟರ್ ವೀಣಾ ಬನ್ನಂಜಿಯವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಈಗ ನಾನು ಆ ಪ್ರಶಸ್ತಿಯ ಪುರಸ್ಕೃತರನ್ನು ವೇದಿಕೆ ಮೇಲೆ ಕರೆತೇನೆ. ದಯವಿಟ್ಟು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಮೊದಲನೇದಾಗಿ ಕೀರ್ತಿಶೇಷ ಪಾವೆಂ ಆಚಾರ್ಯ ಸ್ಮರಣಾರ್ಥ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅದಕ್ಕೆ ಭಾಜನರಾಗಿರೋರು ಸಂಯುಕ್ತ ಕರ್ನಾಟಕದ ಶ್ರೀ ಕಿರಣ್ ಮಂಜನ ಬೈಲೂರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಪಾವೆಂ ಆಚಾರ್ಯರ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಕಸ್ತೂರಿಯಂತಹ ಡೈಜೆಸ್ಟನ್ನು ರೂಪಿಸಿದವರು ಮೂಲತಃ ಪಾಡಿಗಾರು ವೆಂಕಟರಮಣ ಆಚಾರ್ಯ ಈ ನೆಲದವರು. ಅವರ ಹೆಸರಿನಲ್ಲಿ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀ ಕಿರಣ್ ಮಂಜನ ಬಯಲು ಸಂಯುಕ್ತ ಕರ್ನಾಟಕದವರು ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಜೋರಾದ ಚಪ್ಪಾಳೆಯಲ್ಲಿ ಸಾಧಕರನ್ನು ಗೌರವಿಸಬೇಕು ಇದ್ದೇನೆ. ಸಾಧಕರ ಜೊತೆಗೆ ಕೊನೆಯಲ್ಲಿ ಒಂದು ಗ್ರೂಪ್ ಫೋಟೋ ವ್ಯವಸ್ಥೆ ಮಾಡೋಣ. ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿ ಭಾಜನರು ಮೂಡುಬಿದಿರೆಯ ಡಾಕ್ಟರ್ ಮಂದಾರ ರಾಜೇಶ್ ಭಟ್ರವರು ಅವರು ವೇದಿಕೆಗೆ ಆಗಮಿಸಬೇಕು. ಈ ನಾಡಿನ ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರು ಪತ್ರಿಕೋದ್ಯಮಿಗಳಾದಂತಹ ಕೀರ್ತಿಶೇಷ ಬನ್ನಂಜೆ ಗೋವಿಂದಾಚಾರ್ಯ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸ್ತಾ ಇದ್ದೇವೆ. ಸನ್ಮಾನ ಸ್ವೀಕರಿಸಿದಂತಹ ರಾಜೇಶ್ ಭಟ್ ಅವರಿಗೆ ಧನ್ಯವಾದಗಳು. ಕೀರ್ತಿಶೇಷ ಬನ್ನಂಜೆ ಗೋವಿಂದಾಚಾರ್ಯ ಅವರ ಹೆಸರಿನ ಪ್ರಶಸ್ತಿಯನ್ನು ನಾವು ಮಂದಾರ ರಾಜೇಶ್ ಭಟ್ ಅವರಿಗೆ ಕೊಡ್ತಾ ಇದ್ದೀವಿ. ಅವರ ಕುಟುಂಬದ ಪರವಾಗಿ ವೀಣಾ ಬನ್ನಂಜೆ ಅವರು ನಗದು ಪುರಸ್ಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಅವರಿಗೆ, ಪ್ರಶಸ್ತಿ ವಿಜೇತರಿಗೆ. ಅದನ್ನು ಸ್ವತಃ ವೀಣಾ ಬನ್ನಂಜೆ ಅವರೇ ಕೊಡಬೇಕಂತ ನಾವು ಪ್ರಸನ್ನಾಚಾರ್ಯ ಕಡೆಯಿಂದ ಕೊಡ್ತೀವಿ. ಮಾಧ್ಯಮ ಸಾಧಕ ಪ್ರಶಸ್ತಿ ಉಜಿರೆಯ ಶ್ರೀ ಸಾಂತೂರು ಶ್ರೀನಿವಾಸ ತಂತ್ರಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಕೀರ್ತಿಶೇಷ ಬನ್ನಂಜೆ ರಾಮಾಚಾರ್ಯ ಸ್ಮರಣಾರ್ಥ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿಗೆ ಭಾಜನರು ವಿಚಾರಗಳ ಬಗ್ಗೆ ಲೇಖನಗಳನ್ನು ಬರೆದು ಖ್ಯಾತರಾಗಿದ್ದಾರೆ. ಶ್ರೀ ಸಾಂತೂರು ಶ್ರೀನಿವಾಸ ತಂತ್ರಿ ಅವರಿಗೆ ಕೀರ್ತಿಶೇಷ ಬನ್ನಂಜೆ ರಾಮಾಚಾರ್ಯ ಸ್ಮರಣಾರ್ಥ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಮಾಧ್ಯಮ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಸಂಪಾದಕರು ಶ್ರೀ ವೆಂಕಟೇಶ್ ಪೈ ಅವರು. ಶ್ಯಾಮ್ ಬನ್ನಿ. ಶ್ಯಾಮ್ ಉಡುಪ ಸ್ಮರಣಾರ್ಥ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿ. ಇದರ ಪುರಸ್ಕೃತರು ಐರೋಡಿ ಮೂಲದ ಬೆಂಗಳೂರು ವೈರ್ ಸಂಪಾದಕ ಶ್ರೀ ಶ್ಯಾಮ್ ಹೆಬ್ಬಾರ್ ಅವರು. ಶ್ರೀ ಶ್ಯಾಮ್ ಹೆಬ್ಬಾರ್ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಇವರಿಗೆ ಕೀರ್ತಿಶೇಷ ಕೊಡತ್ತೂರು ಅನಂತ ಪದ್ಮನಾಭ ಉಡುಪ ಸ್ಮರಣಾರ್ಥ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಯುಗ ಪುರುಷ ಪತ್ರಿಕೆಯ ಸ್ಥಾಪಕ ಸಂಪಾದಕರು ಅವರ ಸುಪುತ್ರ ಶ್ರೀ ಭುವನಾಭಿರಾಮ ಉಡುಪಾರ್ ಅವರು ಈ ಪ್ರಶಸ್ತಿಯನ್ನು ಪೂರೈಸಿದ್ದಾರೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಕೀರ್ತಿಶೇಷ ಈಶ್ವರಯ್ಯ ಅನಂತಪುರ ಸ್ಮರಣಾರ್ಥ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿ. ಕಾಸರಗೋಡು ಮೂಲದ
ವೈದ್ಯಲೋಕ ಮತ್ತು ಹೆಲ್ತ್ ವಿಷನ್ ಪತ್ರಿಕೆ ಸಂಪಾದಕರಾದಂತಹ ಶ್ರೀ ಶ್ರೀಕೃಷ್ಣ ಭಟ್ ಮಾಯಲಂಗಿರವರು ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಕನ್ನಡದಲ್ಲಿ ಆರೋಗ್ಯಪೂರ್ಣವಾದಂತಹ ವೈದ್ಯಕೀಯ ಮಾಸಪತ್ರಿಕೆಯನ್ನು ಹೊರತರುವ ಮೂಲಕ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸ್ತಿರತಕ್ಕಂತಹ ಶ್ರೀಕೃಷ್ಣ ಭಟ್ ಮಾಯಲಂಗಿರವರಿಗೆ ಕೀರ್ತಿಶೇಷ ಈಶ್ವರಯ್ಯ ಅನಂತಪುರ ಸ್ಮರಣಾರ್ಥ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹರೀಶ್ ಆದೂರ್ ಅವರು ಪ್ರಶಸ್ತಿ ಪುರಸ್ಕೃತರು ಕೀರ್ತಿಶೇಷ ಮಂಜುನಾಥ ಭಟ್ ಸ್ಮಾರಕ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿಯ ಭಾಜನರು ಮೂಡಬಿದರೆ ಮೂಲದ ಶ್ರೀ ಹರೀಶ್ ಕೆ ಆದೂರ್ ಅವರು ಹೊಸ ದಿಗಂತದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಕೀರ್ತಿಶೇಷ ಮಂಜುನಾಥ ಭಟ್ ಸ್ಮಾರಕ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಶ್ವೇತಾ ಇಂದಾಜೆ, ಮಂಗಳೂರು ಆಕಾಶವಾಣಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ಕೀರ್ತಿಶೇಷ ದಾಮೋದರ ಐತಾಳ ಸ್ಮಾರಕ ವಿಕಾಸ ಮಾಧ್ಯಮ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ಶ್ವೇತಾ ಇಂದಾಜರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಾಡಿನ ಪತ್ರಿಕೋದ್ಯಮಕ್ಕೆ ಅನುಪಮ ಸೇವೆ ಸಲ್ಲಿಸಿದಂತಹ ಹಿರಿಯ ಪತ್ರಕರ್ತರ ಸ್ಮರಣಾರ್ಥ ನೀಡಲಾಗುತ್ತಿರುವ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಎಲ್ಲ ಸಾಧಕ ವರೇಣ್ಯರಿಗೆ ವಿಕಾಸದ ಪರವಾಗಿ ಸುಗುಣಮಾಲಾ ಮಾಸಪತ್ರಿಕೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಗೌರವಿಸೋಣ. ಪುರಸ್ಕೃತರ ಹಿಂದೆ ಗಣ್ಯರು ದಯವಿಟ್ಟು ನಮಸ್ತೆ, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ 30 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಸಾಕಷ್ಟು ಪ್ರಶಸ್ತಿ ಸನ್ಮಾನಗಳನ್ನು ಸ್ವೀಕರಿಸಿದ್ದೇನೆ. ಇವತ್ತಿನವರೆಗೆ ಯಾವುದೊಂದು ಅರ್ಜಿ ಹಾಕಿ ಅಥವಾ ಯಾವುದೇ ಮಾಫಿ ಮಾಡಿ ನಾನು ಸನ್ಮಾನಗಳನ್ನು ಸ್ವೀಕರಿಸಿಲ್ಲ ಅಂತ ಹೇಳೋದನ್ನು ಪ್ರಾರಂಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸನ್ಮಾನಗಳಿಗೆ ಬೆಲೆ ಇಲ್ಲ ಅಂತ ಹೇಳುವಂತಹ ಸನ್ನಿವೇಶದಲ್ಲಿ ವಿಕಾಸದಂತಹ ಒಂದು ಅದ್ಭುತವಾದಂತಹ ಸಂಸ್ಥೆ ಇವತ್ತು ಯಾರೆಲ್ಲ ಬ್ರಾಹ್ಮಣ ಸಮುದಾಯದಲ್ಲಿ ಇರುವಂತಹ ಅರ್ಹ ಯೋಗ್ಯ ವ್ಯಕ್ತಿಗಳನ್ನು ಗುರುತಿಸಿ ಒಂದು ಸನ್ಮಾನವನ್ನು ಕೊಡ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ನನಗೆ ಸಂತೃಪ್ತಿಯನ್ನು ತಂದಿದೆ, ಖುಷಿಯನ್ನು ತಂದಿದೆ. ಎಲ್ಲ 10 ಮಂದಿ ಸನ್ಮಾನಿತರ ಪರವಾಗಿ ನಾನು ವಿಕಾಸ ಸಂಸ್ಥೆಗೆ ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಮಾಧ್ಯಮ ರಂಗ ಒಂದು ಬದಲಾವಣೆಯನ್ನು, ವಾಣಿಜ್ಯೀಕರಣವನ್ನು ಕಾಣ್ತಾ ಇರುವಂತಹ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. ಎಲ್ಲದರಲ್ಲಿ ಕೂಡ ಲಾಬಿಗಳು ನಡೀತಾ ಇದೆ. ಈಗಾಗಲೇ ನಾವು ಇದನ್ನು ಕೇಳಿದ್ದೇವೆ. ಆದರೆ
ಯಾವುದೇ ರೀತಿಯ ಒಂದು ಸಣ್ಣ ಕಪ್ಪು ಚುಕ್ಕಿಯೂ ಬಾರದ ಹಾಗೆ ಕಳೆದ 30 ವರ್ಷದಿಂದ ಹೆಮ್ಮೆಯಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಒಂದು ಬ್ರಾಹ್ಮಣ ಸಮುದಾಯದಿಂದ ಇವತ್ತು ಸನ್ಮಾನವನ್ನು ಪ್ರಶಸ್ತಿಯನ್ನು ಸ್ವೀಕರಿಸಿದ ತೃಪ್ತಿ ನನಗಿದೆ ಅಂತ ಹೇಳಿ ಖುಷಿಯನ್ನು ನಾನು ಹೇಳ್ಕೊಳ್ತಾ ಇದ್ದೇನೆ. ಇನ್ನಷ್ಟು ಸಾಧಕರು ಈ ಕ್ಷೇತ್ರದಲ್ಲಿ ಇದ್ದಾರೆ. ಅಂತಹ ಸಾಧಕ ಅರ್ಹ ಯೋಗ್ಯ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯ ನಿರಂತರವಾಗಿ ವಿಕಾಸದಿಂದ ನಡೀಲಿ. ಅದಕ್ಕೆ ನಾನು ಕೂಡ ಕೈ ಜೋಡಿಸ್ತೇನೆ. ಮುಂದಿನ ದಿನಗಳಲ್ಲಿ ಇಡೀ ಹಾಲ್ ಭರ್ತಿ ಆಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ತೋರಿಸುವಂಥ ಒಂದು ಕಾರ್ಯವನ್ನು ನಾವೆಲ್ಲ ಒಟ್ಟು ಸೇರಿ ಮಾಡೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳಿತಾಗಲಿ. ನಮಸ್ಕಾರ. ನಮಗೆ ಈ ಉಡುಪಿ ಕಾರ್ಯಕ್ರಮದ ದೃಷ್ಟಿಯಿಂದ ಹರೀಶ್ ಆದೂರ್ ಅವರು ನಮಗೆ ಹರೀಶ್ ಆದೂರ್ ಅವರು ಕೂಡ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಕೆಲಸದ ಒತ್ತಡ ಇದ್ದಾಗೂ ನನಗೆ ನಿರಂತರವಾಗಿ ಫೋನಲ್ಲಿ ಸಂದೇಶಗಳನ್ನು ಕೊಡುವಂಥದ್ದು ಮತ್ತು ಯಾರನ್ನ ಆಯ್ಕೆ ಮಾಡಿದ್ದೀವಿ ಅದೆಲ್ಲ ಪಟ್ಟಿಯನ್ನು ನಾನು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೆ. ಅದನ್ನು ನೋಡಿ ಹೆಸರುಗಳನ್ನು ಸರಿ ಮಾಡೋದಿರ್ಬೋದು, ಮತ್ತು ಯಾರನ್ನ ಈಗ ನಮ್ಮ ಹಿರಿಯರು ನಮ್ಮ ಹೆಮ್ಮೆ ಅಂತ ಮಾಡಿದ್ದೀವಿ, ಆಮೇಲೆ ನಮ್ಮ ಕೀರ್ತಿಶೇಷರ ಹೆಸರಲ್ಲಿ ಕೊಡುವಂಥ ಪ್ರಶಸ್ತಿಗಳು, ಈ ಎಲ್ಲವನ್ನು ಕೂಡ ನಾನು ಹರೀಶ್ ಆದೂರ್ ಅವ್ರ ಜೊತೆ ಭಾಳ ಚರ್ಚೆಯನ್ನು ಮಾಡಿರುವಂಥದ್ದು. ನಮ್ಮ ಇನ್ನೊಬ್ಬರು ಮಂದಾರ ರಾಜೇಶ್ ಭಟ್ ಅವರು ಭಾಳ ಉತ್ಸಾಹಿಗಳು. ಅವರು ನನಗೆ ಈ ರೀಸೆಂಟಾಗಿ 4 ದಿವಸದಿಂದ ಮೈಸೂರಲ್ಲಿ ಕೂಡ ಸಿಕ್ಕರು. ನಾವು ತುಂಬ ಡಿಸ್ಕಷನ್ ಮಾಡಿ ಈ ಕರಾವಳಿ ಭಾಗದಲ್ಲಿ ಹೇಗೆ ನಾವು ವಿಕಾಸವನ್ನು ಇನ್ನಷ್ಟು ಗಟ್ಟಿಗೊಳಿಸ್ಬೇಕನ್ನೋಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವೈಯಕ್ತಿಕವಾಗಿ ನಾವು ರಾಜೇಶ್ ಭಟ್ ಅವರು ಮತ್ತು ನಮ್ಮ ಆದೂರ್ ಅವರು ಹೀಗೆ ಇಲ್ಲಿಯ ನಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ಸಾಕಷ್ಟು ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ವಿಶೇಷವಾಗಿ ಆದೂರ್ ಅವರು, ಯಾಕಂದರೆ ನಮ್ಮ ರಾಜೇಶ್ ಭಟ್ ಅವರು ಹೇಳಿಬಿಟ್ಟಿದ್ದಾರೆ ಅವ್ರಿಗೆ ನಾವು ಮುಂದಿಟ್ಕೊಂಡು ಮಾಡೋಣ ಇಲ್ಲಿ ಉಡುಪಿ ಜಿಲ್ಲೆಯೇ ದಕ್ಷಿಣ ಕನ್ನಡ. ಮತ್ತು ನಮ್ಮ ಇವರು ಇದ್ದಾರೆ ಶ್ರೀನಿವಾಸ್ ನಾಯಕ್ ಅವರು. ಸೊ ಆ ದೃಷ್ಟಿಯಿಂದ ಮುಂದೆ ಇವತ್ತು ನಮ್ಮ ಇದು ಶುರುವಾಗಿದೆ ಇಲ್ಲಿ ಜರ್ನಿ. ಇದು ದೊಡ್ಡ ಮಟ್ಟದಲ್ಲಾಗಲಿ, ಮುಂದೆ ರಾಜ್ಯ ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮ ಆಗೋದಕ್ಕೆ ಇಲ್ಲಿ ಇದೊಂದು ನಾಂದಿ ಹಾಡಲಿ ಅಂತ ಹೇಳ್ತಾ ಹರೀಶ್ ಆದೂರ್ ಅವ್ರಿಗೆ ರಾಜೇಶ್ ಭಟ್ ಅವರು 1-2 ನಿಮಿಷ ಮಾತಾಡ್ಬೋದು. ಯಾಕಂದರೆ ನಮ್ಮ ಕಾರ್ಯಕ್ರಮದ ಹಿಂದೆ ನಿಮ್ಮ ಸಾಕಷ್ಟು ಪರಿಶ್ರಮ, ಸಲಹೆ, ಸೂಚನೆಗಳಿದೆ. 1 ನಿಮಿಷ ಮಾತಾಡ್ಬೋದು. ಸಂಸ್ಕೃತರ ಪರಿಚಯ ಮಾಡಬೇಕಂತ ಅವರಿಂದ ಮಾಹಿತಿಯನ್ನು, ಅವರ ವ್ಯಕ್ತಿಗತ ವಿವರಗಳನ್ನು, ಮಾಧ್ಯಮ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವಂಥ ಸೇವೆ ಏನಿದೆ ಅದನ್ನು ಹೇಳಬೇಕಂತಿತ್ತು. ಸಮಯದ ಒತ್ತಡದಿಂದ ಹೇಳಿಲ್ಲ. ಇಲ್ಲಿ ಪ್ರಶಸ್ತಿಯನ್ನು ಯಾರು ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಅವರವ್ರದೇ ಆದ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರ ಈ ಸಾಧನೆ ಇನ್ನೂ ಮುಂದುವರಿಯಲಿ ಅಂತ ಹಾರೈಸ್ತಾ ಇದ್ದೀವಿ. ಸಮಯದ ಅಭಾವದಿಂದ ನಾನು ಅದನ್ನು ಇಲ್ಲಿ ಹೆಚ್ಚು ಹೇಳಕ್ಕೆ ಹೋಗ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈ ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ಒಂದು ಕಾರಣ ನಮ್ಮ ಜಿತೇಂದ್ರ ಕುಂದೇಶ್ವರವರು. ಯಾಕೆಂತಂದರೆ ನಾನು ಪತ್ರಿಕೆಗೆ ಬರುವಾಗ ಮತ್ತು ಈ ಕಾರ್ಯಕ್ರಮಕ್ಕೆ ಬರುವಾಗ 2 ಬಾರಿಯೂ ನಾನು ಅವರ ಮಾರ್ಗದರ್ಶನ ಪಡ್ಕೊಂಡು ಬಂದವನು. ಇನ್ನೊಬ್ಬರು ಹರೀಶ್ ಆದರು, ನನ್ನ ಆತ್ಮೀಯರು. ಅವರು ಕೂಡ ನನಗೆ ಎಲ್ಲ ರೀತಿಯಿಂದ ಬೇಕಾದ ಈ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮಕ್ಕೆ ಸಂಬಂಧಿಸಿ ಬೇಕಾದ ಎಲ್ಲ ಅನುಕೂಲಗಳನ್ನು, ಸಲಹೆಗಳನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ ಮಂದಾರ ರಾಜೇಶ್ ಭಟ್ ಅಂತ ಹೇಳುವ ನಾನು ಪ್ರಸ್ತುತ ಪತ್ರಿಕೆಗೆ ಜಿಲ್ಲಾ ವರದಿಗಾರನಾಗಿ ಮತ್ತು ಮಾಧ್ಯಮ ನಿರೂಪಕನಾಗಿ ಕೆಲಸ ಮಾಡ್ತಾ ಇರೋದು. ಜೊತೆಗೆ ಮಂದಾರ ಪ್ರತಿಷ್ಠಾನ ಅಂತ ಹೇಳುವ ಒಂದು ಸಂಸ್ಥೆ, ದಿವಂಗತ ಮಂದಾರ ಕೇಶವ ಭಟ್ರ ಒಂದು ಆದರ್ಶದಲ್ಲಿ ಬೆಳೆದುಕೊಂಡು ಬರುವಂಥ ಸಂಸ್ಥೆ. ಅದರ ಅಧ್ಯಕ್ಷರಾಗಿ, ನಿಕಟಪೂರ್ವ ಅಧ್ಯಕ್ಷರಾಗಿ ಪ್ರಭಾಕರ್ ಜೋಶಿಯವರಿದ್ದರು. ಈಗ ಅದು ನನ್ನ ಹೆಗಲ ಮೇಲಿದೆ, ನಾನು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಮಂದಾರ ರಾಮಾಯಣ ತುಳು ಮತ್ತು ಕನ್ನಡ, ಅದು ವಾಚನ, ವ್ಯಾಖ್ಯಾನ ಮತ್ತು ಸುಗಿಪು ದುನಿಪು ಹೇಳುವ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರುವಂಥ ಎಲ್ಲರ ನನ್ನ ನಾಡಿನ ಜನರ ಸಹಕಾರದೊಂದಿಗೆ ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು. ಎರಡನೇದಾಗಿ ಜನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಉಪಾಧ್ಯಕ್ಷನಾಗಿ ಜನಪದ ಕ್ಷೇತ್ರಕ್ಕೆ ಒಂದಷ್ಟು ಕೆಲಸ ಮಾಡುವಂಥ ಅವಕಾಶ ಒದಗಿ ಬಂತು. ಕಳೆದ 2ನೇ ಬಾರಿಗೆ ನಾನು ಈಗ ಜನಪದ ಜಿಲ್ಲಾ ಉಪಾಧ್ಯಕ್ಷನಾಗಿ ಜನಪದಕ್ಕೆ ಸಂಬಂಧಿಸಿದ ಜಿಲ್ಲೆ ಏನು ನಿರ್ಧಾರ ಕೈಗೊಳ್ತದೆ ಅದರಲ್ಲಿ ನನ್ನ ಸಕ್ರಿಯ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ತುಳು ವರ್ಲ್ಡ್ ಹೇಳತಕ್ಕಂಥ ಒಂದು ಸಂಸ್ಥೆ, ಅದು
ಜಗತ್ತಿನಾದ್ಯಂತ ತುಳುವಿಗಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸಂಸ್ಥೆ, ಅದರ ಸಂಚಾಲಕನಾಗಿ, ಜೊತೆಗೆ ತುಳುವೇಶ್ವರ ಬಸರೂರಲ್ಲಿ ತುಳುವೇಶ್ವರ ಅಂತ ಹೇಳುವಂಥ ದೇವಸ್ಥಾನ, ತುಳುವ ಮಹಾಸಭೆ ಇನ್ನೇನು 2 ವರ್ಷಗಳ ಒಳಗೆ ಅಂದರೆ ಸುಮಾರು 2028ರಲ್ಲಿ ಶತಮಾನ ಕಾಣಲಿಕ್ಕಿದೆ. ಪಣಿಯಾಡಿಯವರು ಆರಂಭಿಸಿದ ತುಳುವ ಮಹಾಸಭೆ ಅದು ಶತಮಾನ ಕಾಣುವಂಥ ಸಂದರ್ಭದಲ್ಲಿ ಅದರ ಸಂಚಾಲಕನಾಗಿ, ಮಾಧ್ಯಮ ಮಾರ್ಗದರ್ಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ನಾನು ಈಗ ಸರ್ ಹೇಳಿದರು ನಾನು ಮೈಸೂರಲ್ಲಿ ಸಿಕ್ಕಿದ್ದೆ ಅಂತ. ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ನನ್ನ ಹಿರಿಯರು ಮಾಡಿಕೊಂಡು ಬಂದಂಥ ಏನು ಪುಣ್ಯ ಇದೆ ಅದು ನನಗೆ ಈಗ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬನ್ನಂಜಿಯವರ ಹೆಸರಲ್ಲಿ ನಾನಿವತ್ತು ಪಡ್ಕೊಂಡದ್ದು ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ವಿಪ್ರ ಮಾಧ್ಯಮ ಮಿತ್ರರ ಜೊತೆಗೂಡಿ ನಾನು ಈ ಪ್ರಶಸ್ತಿಯನ್ನು ಪಡ್ಕೊಂಡದ್ದು ನನಗೆ ಬಹಳ ಸಂತೋಷ. ಕಳೆದ ವಾರವಷ್ಟೇ ನನಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಾದೇಶಿಕ ಪತ್ರಿಕೆಗಳ ಕೆಲಸ ಮಾಡಿದ್ದಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಚೆನ್ನೈನಲ್ಲಿ ಒಂದು ಪ್ರಶಸ್ತಿ ಬಂದಿತ್ತು. ಅದನ್ನು ಸ್ವೀಕರಿಸಿ ವಾಪಸ್ ಬರ್ತಾ ನಾನು ಮೈಸೂರಲ್ಲಿ ಅವರನ್ನು ಭೇಟಿಯಾಗಿದ್ದೆ. ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನನ್ನ ಕೆಲಸಗಳನ್ನು ನೋಡಿ 2020ನೇ ಇಸ್ವಿಯಲ್ಲಿ ನನಗೆ ಗೌರವ ಡಾಕ್ಟರೇಟ್ ಕೂಡ ಬಂತು. ಈ ಎಲ್ಲ ವಿಚಾರವನ್ನು ತಮ್ಮ ಮುಂದೆ ನಾನು ಇಡಲಿಕ್ಕೆ ಕಾರಣ ಏನು ಅಂತಂದರೆ, ಆ ಎಲ್ಲಕ್ಕಿಂತ ನನಗೆ ಸಂತೋಷ ಕೊಡ್ತಕ್ಕಂಥ ಪ್ರಶಸ್ತಿ ಇವತ್ತಿದ್ದು. ಯಾಕಂದರೆ 2 ರೀತಿಯ ಸಂತೋಷ ಇದೆ ಇವತ್ತಿನ ಪ್ರಶಸ್ತಿಯಲ್ಲಿ. ಒಂದು, ಬನ್ನಂಜೆಯವರಂಥ ಹಿರಿಯರ ಹೆಸರಲ್ಲಿ ನಾನು ಕಿರಿಯನಾಗಿ ತಗೊಂಡಂಥ ಈ ಪ್ರಶಸ್ತಿ ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲದಿರುವಂಥ, ಯಾಕಂದರೆ ಮಂದಾರ ಕೇಶವ ಭಟ್ರು ಮತ್ತು ಬನ್ನಂಜೆಯವರು ಸಾಮಾನ್ಯ ಸಮಕಾಲೀನರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇವತ್ತು ಜಗತ್ತಲ್ಲಿ 2 ಭಾಷೆಯಲ್ಲಿ ರಾಮಾಯಣ ಬರೆದಂಥ ಒಂದೇ ವ್ಯಕ್ತಿ ಅದು ಮಂದಾರ ಕೇಶವ ಭಟ್ರು. ಅದೇ ರೀತಿ ಬನ್ನಂಜಿಯವರು ಮಾಡಿದ ಕೆಲಸ ಅಷ್ಟು ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲದೇ ಇದ್ದರೂ ನಮ್ಮನ್ನು ಇಲ್ಲಿ ಗುರುತಿಸಿದ್ದಕ್ಕೆ ಒಂದು ನನಗೆ ತೃಪ್ತಿ ತಂದಂಥ ವಿಚಾರ. ಎರಡನೇದಾಗಿ ಇವತ್ತು ನಮ್ಮ ಸಮಾನ ಮನಸ್ಕ ಏನು ವಿಪ್ರ ಸಮಾಜ ವೇದಿಕೆ ಇದೆ ಅದರ ವತಿಯಿಂದ ಪಡ್ಕೊಂಡ ಈ ಪ್ರಶಸ್ತಿ ನನ್ನ ಜೀವನದ ಅತೀ ದೊಡ್ಡ ಮತ್ತು ತೃಪ್ತಿ ತಂದಂಥ ಪ್ರಶಸ್ತಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರು, ನಮ್ಮ ಆತ್ಮೀಯರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲರ ಸಹಕಾರದೊಂದಿಗೆ ಈ ಸಂಘಟನೆಯನ್ನು ಬೆಳೆಸ್ತೀವಿ ಅನ್ನೋ ಒಂದು ಭರವಸೆಯೊಂದಿಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸ್ತಾ ನಮಸ್ಕಾರ. ಸನ್ಮಾನಿತರ ಪರವಾಗಿ ಮಾತನಾಡಿದಂತಹ ಹರೀಶ್ ಕೆ ಆದೂರು ಮತ್ತು ಮಂದಾರ ರಾಜೇಶ್ ಭಟ್ ಅವರಿಗೆ ಧನ್ಯವಾದಗಳು. ಇದೀಗ ಅನುಗ್ರಹ ಮ್ಯಾಟ್ರಿಮೋನಿಯವರು ಹೊರತಂದಿರುವಂತಹ 2026ನೇ ಸಾಲಿನ ದಿನದರ್ಶಿಕೆಯ ಲೋಕಾರ್ಪಣೆ ಸಮಾರಂಭ ನಡೀತಾ ಇದೆ. ಗಣ್ಯರು ಇದನ್ನು ಈಗ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ನಮ್ಮ ಈ ವಿಕಾಸಕ್ಕೆ ಇದ್ದಾರೆ ಅವರು ಹೊರತಂದಿರುವಂತಹ ಈ ದಿನದರ್ಶಿಕೆಯ ಬಿಡುಗಡೆ ನಾನು ಈ ವಿಷಯದಲ್ಲಿ ವಾಸ್ತವಿಕ ಮಾಧ್ಯಮದ ಯಾವುದೇ ಭಾಷೆಗಳನ್ನು, ಪರಿಭಾಷೆಗಳನ್ನು, ಅದರ ಒಳಗಿನ ಲೋಕವನ್ನು ಹತ್ತಿರದಿಂದ ಬಲ್ಲವಳಲ್ಲ. ಆದರೆ ಒಂದು ಕೃತಾರ್ಥ ಭಾವ ಏನು ಅಂತಂದರೆ, ಅಪ್ಪ ಎಷ್ಟು ವರ್ಷ ಇದಕ್ಕೆ ದುಡಿದಿದ್ದಾರಲ್ಲ ಮತ್ತು ನಮ್ಮ ದೊಡ್ಡಪ್ಪ, ಆ ಇಬ್ಬರ ದುಡಿಮೆಯ ದೃಷ್ಟಿಯಿಂದ ಒಂದು ಅವರ ಆ ಪರಂಪರೆಯ ಕುಡಿಯ ನೆನಪಾಗಿ ನಾನಿಲ್ಲಿ ನಿಮ್ಮ ಮುಂದೆ ಇದ್ದೇನೆ ಅಷ್ಟೇ. ಆಗದಿಂದ ಅನ್ನಿಸ್ತಾ ಇತ್ತು, ಬಹಳ ಜಾಗತಿಕವಾಗಿ, ವೈಶ್ವಿಕವಾಗಿ ಒಬ್ಬ ರಿಪೋರ್ಟರನ್ನು ನಾವು ನೆನೆಯುವುದಿದ್ರೆ ಅದು ಸಂಜಯನನ್ನು ನೆನೆಯಬೇಕು. ಶ್ರೀಕೃಷ್ಣನ ಭಗವದ್ಗೀತೆಯನ್ನು ಇವತ್ತಿಗೂ ರಿಪೋರ್ಟ್ ಉಳಿಸಿದವ ಸಂಜಯ. ಒಂದೇ ಒಂದು ವ್ಯಾಖ್ಯಾನ ಇಲ್ಲ, ಅವನು ಒಂದೇ ಒಂದು ತನ್ನ ಮೂಗು ಹಾಕಲಿಲ್ಲ, ತನಗೆ ಕೊಟ್ಟ ದಿವ್ಯ ದೃಷ್ಟಿಯನ್ನು ದುರುಪಯೋಗ ಮಾಡಲಿಲ್ಲ,
ದಿವ್ಯದೃಷ್ಟಿ ಎಷ್ಟಿತ್ತು, ಈ ಪಕ್ಷದವರು ಮಾತಾಡೋದು ಗೊತ್ತಾಗ್ತಿತ್ತು, ಆ ಪಕ್ಷದವರು ಮಾತಾಡೋದು ಗೊತ್ತಾಗ್ತಿತ್ತು. ಮಾತಾಡುವುದು ಕೇಳುವುದು ಮಾತ್ರ ಅಲ್ಲ, ಮನಸ್ಸಿನ ಒಳಗೆ ಏನು ಯೋಚನೆ ಮಾಡ್ತಾರೆ ಗೊತ್ತಾಗ್ತಿತ್ತು. ಅಷ್ಟು ಮಾತ್ರ ಅಲ್ಲ, ಆಕಾಶದಲ್ಲಿ ಹೀಗೆ ಸಂಚರಿಸಿ ಎಲ್ಲರನ್ನು ನೋಡುವ ಅವಕಾಶವಿತ್ತು. ಏಕಕಾಲಕ್ಕೆ ಯಾವುದೇ ಶಸ್ತ್ರಾಘಾತ ಆಗದ ಅನುಗ್ರಹ ಇತ್ತು. ಇಷ್ಟೆಲ್ಲ ಅನುಗ್ರಹಗಳಿದ್ದಾಗ ಒಂದೇ ಒಂದು ದಿವಸ ದುರ್ಯೋಧನನ ಮನಸ್ಸಿನಲ್ಲಿ ಹೀಗೆ ನಡೀತಾ ಇದೆ ನೋಡು ಅಂತ ಈಚೆಯವರಿಗೆ ಬಂದು ಹೇಳಲಿಲ್ಲ. ಅರ್ಜುನಾದಿಗಳು ಹೀಗೆ ಪ್ಲಾನ್ ಮಾಡ್ತಾರೆ ನೋಡಿ ನೀವೇನ್ ಮಾಡ್ತೀರಿ ಅಂತ ಆಚೆಗೆ ಹೋಗಿ ಹೇಳಲಿಲ್ಲ. ರಿಪೋರ್ಟರ್ಸ್ ಕಾಯ್ದುಕೊಳ್ಳಬೇಕಾದ ಏಕಾಗ್ರದ ಸತ್ಯದ ರಹಸ್ಯ ಅದನ್ನ ಸಾರಿ ಹೋಗಿ ವೈಶ್ವಿಕವಾಗಿ ಇವತ್ತು ಭಗವದ್ಗೀತೆ ಯಾವುದೇ ಕಾಲಕ್ಕೂ ಕೂಡ ಪೊಲ್ಯೂಟ್ ಆಗದೆ ಇನ್ನೂ ಉಳಿದಿದ್ರೆ ಅದಕ್ಕೆ ಸಂಜಯನಂತ ರಿಪೋರ್ಟರ್ ಕಾರಣ. ಸಂಜಯ ಹೇಗೆ ರಿಪೋರ್ಟರ್ ಇರಬೇಕು ಅನ್ನೋದನ್ನು ತೋರಿಸಿದಾನಲ್ಲ, ಆ ದೃಷ್ಟಿಯಲ್ಲಿ ವಿಕಾಸ ಸಂಜಯ ಅಂತ ನೀವು ನಿಮ್ಮ ಹೆಸರನ್ನು ಮಾಡಿಕೊಂಡು ಬಹಳ ಅರ್ಥಪೂರ್ಣ ಅಂತ ನನಗೆ ಒಂದು ಕಾಲದ ದೃಷ್ಟಿಯಿಂದ, ಪರಂಪರೆಯ ದೃಷ್ಟಿಯಿಂದ ಸಲ್ಲಬೇಕಾದ ಗೌರವ ಸಂಜಯ ಅಂತ ಅನ್ನಿಸ್ತು. ಎರಡನೆಯದ್ದು, ನಾನು ವೈಯಕ್ತಿಕವಾಗಿ ಈಗ ಇಲ್ಲಿ ಕೂತು ಕೆಲವರು ಪತ್ರಿಕೋದ್ಯಮದ ಸವಾಲುಗಳನ್ನು ಮಾತಾಡುವಾಗ ನನ್ನ ತಂದೆ, ನನ್ನ ದೊಡ್ಡಪ್ಪನನ್ನು ನಾನು ಹತ್ತಿರದಿಂದ ಪತ್ರಿಕೋದ್ಯಮ ವಲಯಕ್ಕೆ ಪ್ರವೇಶ ಮಾಡುವಾಗ ಅವರು ಕಂಡ ಏನೇನೋ ಭಾವಗಳಿತ್ತಲ್ಲ, ಅದು ಎಲ್ಲವನ್ನು ನಾನು ಹೇಳಲ್ಲ. ಒಂದು ಘಟನೆ, ನಾನೇ ನನ್ನ ದೊಡ್ಡಪ್ಪನ ಮನೆಯಲ್ಲಿದ್ದೆ. ನಮ್ಮ ದೊಡ್ಡಪ್ಪ ಆವಾಗ ಸಂಪಾದಕರು. ಒಂದು ಮಧ್ಯಾಹ್ನ ಅವ್ರು ಸಾಮಾನ್ಯ 12ಕ್ಕೆ ಹೋಗ್ತಿದ್ರು ಆಫೀಸಿಗೆ. ನಿತ್ಯಾನಂದ ಪಡ್ರೆಯವರಿಗೆ ಗೊತ್ತು. ಒಂದು ಪರ್ಸನ್ ಹೀಗೆ ಹಾಕ್ಕೊಂಡು ಕಚ್ಚೆ ಬಿಳಿ ಜುಬ್ಬ ಹಾಕ್ಕೊಂಡು ಬೀಸುಗಾಲಲ್ಲಿ ನಡೀತಾ ಅಂಬಲ್ಪಾಡಿಯಿಂದ ಮಣಿಪಾಲದವರೆಗೆ ಯಾವ ಬಸ್ ಇಲ್ಲ, ಯಾವ ಗಾಡಿ ಹತ್ತುತ್ತಿರಲಿಲ್ಲ. ಒಂದು ದಿವಸ ಅವರಿಗೆ 12 ಗಂಟೆಗೆ ಹೋಗುವವರೆಗೆ ಬೇಗ ಒಬ್ಬ ಯಾರೋ ಬಂದ. ಒಂದು ವಿಶೇಷ ಘಟನೆ ನಡೀತಾ ಇದೆ, ಗಾಡೀಲಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಅಂತ. ಥಟ್ನೆ ನಮ್ಮ ದೊಡ್ಡಪ್ಪ ವಸ್ತ್ರ ಧರಿಸಿ ಸಿದ್ಧರಾದರು, ಆದರೆ ಗಾಡಿ ಹತ್ತಲಿಲ್ಲ. ಎಥಿಕ್ಸ್, ಮೊರಾಲಿಟಿ ಹೇಗಿತ್ತು ಅನ್ನೋದಕ್ಕೆ ನಾನು ನಿಮಗೆ ಇದನ್ನು ಉದಾಹರಣೆ ಕೊಡೋದು. ಮಕ್ಕಳು ನಾವೆಲ್ಲ ಇದ್ದವರು, ಮತ್ತು ದೊಡ್ಡಪ್ಪ ನಿಮಗೆ ಗಾಡಿ ಬಂದಿದಲ್ಲ, ನೀನು ಗಾಡಿ ತಗೊಂಡು ಮುಂದೆ ಹೋಗಿ ನಾನು ನಡ್ಕೊಂಡು ಬರ್ತೇನೆ ಅಂದರು. ದೊಡ್ಡಪ್ಪ ಗಾಡಿ ಬಂದ್ರೆ ಹತ್ತಲಿಲ್ವಲ್ಲ, ಗಾಡಿ ಹತ್ತಿದ್ರೆ ಅವನಿಗೆ ಬೇಕಾದ ಹಾಗೆ ನಾನು ರಿಪೋರ್ಟ್ ಮಾಡಬೇಕಾಗ್ತದೆ, ನಾನು ಹತ್ತೋದಿಲ್ಲ ಅಂದರು ನಮ್ಮ ದೊಡ್ಡಪ್ಪ. ಇದನ್ನು ನಾನು ಕಣ್ಣಾರೆ ಕಿವಿಯಾರೆ ಕಂಡ ದೃಶ್ಯ. ಇನ್ನು ನಮ್ಮ ಅಪ್ಪನಿಗೆ ಪೈ ಸಮುದಾಯ ಅವರ ಅನಾರೋಗ್ಯ ಕಾಲದಲ್ಲಿ ಮತ್ತು ಬೇರೆ ಬೇರೆ ವಿಷಯಗಳನ್ನು, ಮಠಕ್ಕೆ ಸಂಬಂಧಪಟ್ಟ ಕೋರ್ಟ್ ಜಡ್ಜ್ಮೆಂಟನ್ನು ಪ್ರಕಟಿಸುವ ಹೊತ್ತಿಗಾಗಲಿ, ಕೆಲವು ಮುಸ್ಲಿಂ ಮತ್ತು ಹಿಂದೂ ಸಂಕಷ್ಟಗಳನ್ನು ಒಳಗೊಂಡ ವಿಷಯಗಳನ್ನು, ಸುದ್ದಿಗಳನ್ನು ಪ್ರಚುರಪಡಿಸುವಾಗಲಿ, ಇಡೀ ಮ್ಯಾನೇಜ್ಮೆಂಟ್, ವ್ಯವಸ್ಥಾಪಕ ಮಂಡಳಿ ನಮ್ಮ ಅಪ್ಪನ ಜೊತೆಗೆ ಹೇಗೆ ನಿಂತಿತ್ತು ಅನ್ನೋದನ್ನು ಅವರು ತನ್ನ ಆತ್ಮಚರಿತ್ರೆಯಲ್ಲಿ ನನಗೆ ಹೇಳಿದ್ದನ್ನು ನಾನು ಬರೆದಿದ್ದೇನೆ. ಆತ್ಮನಿವೇದನೆಯಲ್ಲಿ ತುಂಬ ಸುದೀರ್ಘವಾದ ಸುಂದರವಾದ ಘಟನೆಗಳೆಲ್ಲ ಇವೆ. ಅಂದರೆ ಆಗಲೇ ಯಾರೋ ಹೇಳಿದರು ಈ ಬಾಸಿಸಮ್ ಸ್ವಲ್ಪ ತೊಂದರೆ ಅಂತ. ಈ ಬಾಸಿಸಮ್ನಲ್ಲಿ ಕೂಡ ತೊಂದರೆ ಇಲ್ಲದೆ ಹೇಗೊಂದು ಪತ್ರಕರ್ತ ಸ್ವತಂತ್ರವಾಗಿ ಕೆಲಸ ಮಾಡಬಹುದು ಅನ್ನೋದನ್ನು ನಮ್ಮಪ್ಪ ದಾಖಲಿಸಿ ಹೋಗಿದ್ದಾರೆ. ಅದಕ್ಕೆ ಸಂಪೂರ್ಣ ಕೃತಜ್ಞತೆಯನ್ನು ಅವರು ಪೈ ವ್ಯವಸ್ಥಾಪಕ ಮಂಡಳಿಗಳಿಗೆ ಅಲ್ಲಿಯ ಹೆಸರುಗಳನ್ನು ಹೇಳಿ ಯಾರ್ಯಾರು ಯಾವ್ಯಾವ ಕಾಲಕ್ಕೆ ಹೆಂಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ವಾಸ್ತವಿಕ ನಮ್ಮಪ್ಪ ಬೆಡ್ ರಿಡನ್ ಇದ್ದಾಗ, ಬೆನ್ನು ನೋವಿನಲ್ಲಿದ್ದಾಗ ವ್ಯವಸ್ಥಾಪಕ ಮಂಡಳಿಯವರು ನೀವು ಆಫೀಸಿಗೆ ಬರೋದು ಬೇಡ, ನೀವು ಸಹಿ ಹಾಕೋದು ಬೇಡ, ನಿಮಗೆ ತಿಂಗಳಿಗೆ ಸಂಬಳ ಬರುತ್ತೆ ಅನ್ನೋವರೆಗೆ ವ್ಯವಸ್ಥೆ ಮಾಡಿದ್ರು ಅನ್ನೋದನ್ನು ಅಪ್ಪ ದಾಖಲಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅಪ್ಪ ಈ ಧಾರ್ಮಿಕ ಮತ್ತು ಯಾವುದು ತಾನು ತತ್ವಜ್ಞಾನಕ್ಕೆ ಸಂಬಂಧಪಟ್ಟ ಪ್ರವಚನಗಳಿಗೆ, ಉಪನ್ಯಾಸಗಳಿಗೆ ಹೋಗಬೇಕಾಗಿ ಬಂದರೆ ಅದನ್ನೂ ಕೂಡ ಹಾಜರಿಗಳಲ್ಲಿ ಪರಿಗಣಿಸಿ ನೀವು ಉಪನ್ಯಾಸ ನಿಲ್ಲಿಸಬೇಡಿ ಅಂತ ನಮ್ಮ ಅಪ್ಪನನ್ನು ಸಂಪೂರ್ಣವಾಗಿ ಅದಕ್ಕೆ ಬೇಕಾದಂಥ ಸಂಬಳವನ್ನು ಕೊಟ್ಟು ಸಪೋರ್ಟ್ ಮಾಡಿದ ಘಟನೆಗಳೆಲ್ಲ ಇವೆ. ಕಾಲದೃಷ್ಟಿಯಿಂದ ಮನೋಧರ್ಮಗಳು ಬದಲಾಗಿ ಹಣಕ್ಕಾಗಿ ಉದ್ಯಮ, ಹಣಕ್ಕಾಗಿ ಪತ್ರಿಕೆ, ಹಣಕ್ಕಾಗಿ ಮಾಧ್ಯಮ ಅನ್ನುವ ಒಂದು ಸ್ಥಿತಿ ಬಂದಿರುವ ದುರ್ಭರ ಪರಿಸ್ಥಿತಿಯಲ್ಲಿ ನಾನು ನನ್ನ ಅಪ್ಪನನ್ನು, ನನ್ನ ದೊಡ್ಡಪ್ಪನನ್ನು, ಸಂಜಯನನ್ನು ಆದರ್ಶವಾಗಿ ನೆನೆಯಬೇಕು ಅಂತ ನನ್ನಷ್ಟಕ್ಕೆ ಅಂದುಕೊಂಡೆ. ಇಷ್ಟೆಲ್ಲದರ ಮಧ್ಯೆ ನೀವು ಇವತ್ತು ಬನ್ನಂಜೆ ಗೋವಿಂದಾಚಾರ್ಯರ ಹೆಸರಲ್ಲಿ, ನನ್ನ ದೊಡ್ಡಪ್ಪ ಬನ್ನಂಜೆ ರಾಮಾಚಾರ್ಯರ ಹೆಸರಲ್ಲಿ, ನಮ್ಮ ಅಪ್ಪನಿಗೆ ತುಂಬ ಪ್ರಿಯರಾದ ಈಶ್ವರಯ್ಯ ಅವರ ಹೆಸರಲ್ಲಿ, ಅಪ್ಪನ ನಿಕಟ ಸ್ನೇಹಿತರಾದ ಲಾಂಗುಲಾಚಾರ್ಯ ಅನ್ನುವ ಕಾವ್ಯನಾಮದ ಪಾವ್ಯಮಾಚಾರ್ಯರ ಹೆಸರಲ್ಲಿ 4 ಜನ ನಮ್ಮ ಅಪ್ಪನಿಗೆ ಬಹಳ ಬೇಕಾದ ಒಂದು ಹೆಸರಿನ ವಲಯದಿಂದ ಬಂದಂತಹ ಒಂದು ಕುಟುಂಬವಾಗಿ ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ. ನಾನು ಅದಕ್ಕೆ ಒಂದು ನೆರಳಾಗಿ ಅಪ್ಪನ ದೊಡ್ಡಸ್ತಿಕೆ, ಅಪ್ಪ ಎಷ್ಟು ದೊಡ್ಡವರು ಅನ್ನುವುದಕ್ಕೆ ನಮ್ಮಲ್ಲಿ ಅನೇಕರು ನನಗೆ ಭೇಟಿಯಾದಾಗ ಕೇಳ್ತಾರೆ, ಅಪ್ಪನಿಗೆ ಎಷ್ಟೊಂದು ಜ್ಞಾನ ಇತ್ತಲ್ಲ, ಅದನ್ನೆಲ್ಲ ನಿಮಗೆಲ್ಲ ಬಂದಿದ ಅಂತ. ನಾನಾಗ ಅವರಿಗೆಲ್ಲರಿಗೂ ಹೇಳಿದ ಒಂದೇ ಉತ್ತರ, ಅಪ್ಪನ ಜ್ಞಾನ ಅದು ಅಪ್ಪನಿಗೆ ಮಾತ್ರ,
ಮಕ್ಕಳಿಗೆ ಬಂದು ಬಿಟ್ಟರೆ ಅಪ್ಪ ಕೆಲವೇ ವರ್ಷಗಳಲ್ಲಿ ಅಪ್ರಸ್ತುತರಾಗ್ತಾರೆ. ಅಪ್ಪ ಶತಮಾನಗಳ ವರೆಗೆ ಉಳಿಬೇಕು. ನಾವು ಖಾಯಂ ಆಗಿ ಅವರ ನೆರಳಿನ ಪೋಷಣೆಯಲ್ಲಿ ಅವರ ಹೆಸರಿಗೆ ಚ್ಯುತಿ ಬರದ ಹಾಗೆ ಆದಷ್ಟು ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗುವುದಷ್ಟೇ ನಮ್ಮ ಕೃತಾರ್ಥತೆ. ಅಂತ ಕೃತಾರ್ಥ ಭಾವದಿಂದ ನಾನಿವತ್ತು ಯಾವ ಮಂದಾರ ಕೇಶವ ಭಟ್ಟರ ಹೆಸರನ್ನು ಹೇಳಿದ್ರಲ್ಲ, ಆ ರಾಜೇಶ್ ಅವರು, ಅದು ಅಪ್ಪನಿಗೆ ತುಂಬ ಪ್ರಿಯವಾದ ಹೆಸರು, ಕೇಶವ ಭಟ್ಟರು ಕೂಡ. ಅಂಥ ರಾಜೇಶ್ ಅವರನ್ನು ಮತ್ತು ಬೇರೆ ಬೇರೆ ಲಾಂಗುಲಾಚಾರ್ಯರ ಹೆಸರಿನ ಪ್ರಶಸ್ತಿ ತೆಗೆದುಕೊಳ್ಳುವಾಗ, ಅಥವಾ ಈಶ್ವರಯ್ಯ ಅವರು ಅಂದರೆ ಹೇಗಿದ್ರು ಅಂತಂದರೆ ನಮಗೆ ಈಗಲೂ ಗೊತ್ತು, ಆಗಲೂ ಗೊತ್ತು. ಪತ್ರಿಕೋದ್ಯಮದವರು ಹೇಗೆಲ್ಲ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಗೊತ್ತು, ನಾವು ಅಲ್ಲಿ ಇಲ್ಲದಿದ್ರೂ ಕೂಡ. ಒಂದು ನಾಟಕ ಇದೆ ಅಂದರೆ ನಾಟಕವನ್ನು ನೋಡದೆ ಮರುದಿವಸ ವಿಮರ್ಶೆ ಬರೆಯೋರು ಬಹಳ ಜನ ಪತ್ರಿಕೆಯಲ್ಲಿ. ದಯವಿಟ್ಟು ತಪ್ಪು ತಿಳಿಬೇಡಿ. ಒಂದು ಸಂಗೀತ ಕಾರ್ಯಕ್ರಮ ಇದೆ ಅಂದರೆ ಸಂಗೀತ ಕಾರ್ಯಕ್ರಮಕ್ಕೆ ಬಾರದೇ ವಿಮರ್ಶೆ ಬರೆದವರು ಬಹಳ ಜನ ಪತ್ರಿಕೋದ್ಯಮದಲ್ಲಿ. ಈಶ್ವರಯ್ಯ ಅವರು ಒಂದೇ ಒಂದು ರಿಪೋರ್ಟನ್ನು ತಾನು ಆ ಕಾರ್ಯಕ್ರಮಕ್ಕೆ ತಾನು ಸ್ವತಃ ಬಂದು ಕೂತು, ಅದು ಬೋರ್ ಆಗಲಿ ಕಷ್ಟ ಆಗಲಿ ಸುಖ ಇರಲಿ, ಅಷ್ಟು ಹೊತ್ತು ಕೂತೇ ವಿಮರ್ಶೆ ಬರೆದಿದ್ದಾರೆ. ಇಂಥ ಎಲ್ಲ ದೊಡ್ಡ ಮಹಾನುಭಾವರು ಒಳ್ಳೆಯ ಆದರ್ಶಗಳನ್ನು ಬಿಟ್ಟು ಹೋದಂಥವರ ಹೆಸರಿನಲ್ಲಿ ಕೊಡುವ ಪ್ರಶಸ್ತಿಗೆ ಹಿಂದೆ ನಿಲ್ಲುವ ಸೌಭಾಗ್ಯ ಸಿಕ್ಕಿತಲ್ಲ, ಅದು ಸೂತ್ರೇ ಮಣಿಗಣ ಇವ ಅಂತ. ಅವರೆಲ್ಲ ಸೂತ್ರ, ನಾವೆಲ್ಲ ಮಣಿಗಣ. ಹಾಗಾಗಿ ಅಂಥದ್ದೊಂದು ಸೂತ್ರಕ್ಕೆ, ಆ ಸೂತ್ರಧಾರತ್ವಕ್ಕೆ ನಮಿಸಿ ನಿಮ್ಮೆಲ್ಲರಿಗೂ ವಂದಿಸಿ, ವಿಕಾಸ, ಹನುಮೇಶ್ ಅಥವಾ ಎಲ್ಲ ಮಂಡಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹಿರಿಯ ವಕೀಲರು ಮತ್ತು ರಾಜಕೀಯ ಟ್ರೈನರ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತ ಸುಧೀಂದ್ರ ದೇಶಪಾಂಡೆ ಅವರು ಆಸೀನರಾಗಬೇಕು ಸರ್. ಇವತ್ತು ಕರ್ನಾಟಕ ವಿಕಾಸ ಸಂಭ್ರಮ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಅನ್ವೇಷಿ ಯಾವಾಗಲೂ ನನಗೆ ಔದ್ಯೋಗಿಕಲ್ಲಿರುವ ನನ್ನ ಅವರು ಸಹೋದ್ಯೋಗಿಗಳಾಗಿ ಕೆಲಸ ಮಾಡೋದ್ರಿಂದ ನನಗೆ ಬಹಳಷ್ಟು ಹತ್ತಿರ ಬಲ್ಲವರಾಗಿರೋ ಕಾರಣ ಅವರು ನನಗೆ ತಿಂಗಳ ಹಿಂದೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು. ಅತ್ಯಂತ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಸಹಕಾರವನ್ನು ಕೂಡ ಕೇಳಿದಾದರೆ ಒಂದಿಷ್ಟು ನಮ್ಮಲ್ಲಿ ಕಾರ್ಯಕ್ರಮಗಳು ಮತ್ತು ಅನಾರೋಗ್ಯದಿಂದಾಗಿ ನನಗೆ ಅವರಿಗೆ ಸಾಕಷ್ಟು ಸಹಾಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ನಾನು ಕಾರಣಗಳನ್ನು ತಿಳಿದೆ. ಇದೇ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಮಂಗಳೂರಿನಲ್ಲಿ ನಾವು ಅತ್ಯಂತ ವೈಭವದಿಂದ ಮಾಡುವ. ಯಾಕೆಂದರೆ ಗಣೇಶ ಕಾರ್ಮಿಕರು ಎಲ್ಲಿ ಇದ್ದಾರೆ, ಒಂದು ಗಣೇಶ ದೇವರ ಸ್ತುತಿ ನಾವು ಮಾಡಿದ ಹಾಗೆ ಗಣೇಶ ಕಾರ್ಮಿಕರಿಗೆ ಅಂಥ ಒಂದು ಸಾಮರ್ಥ್ಯ ನಮ್ಮ ದೇವರು ಕೊಟ್ಟಿದ್ದಾರೆ. ಜೊತೆಗೆ ಸಾರ್ವಜನಿಕರು ಅವರು ಮಂಗಳೂರಲ್ಲಿ ಹಲವು ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಾಗ ಇವತ್ತು ಒಂದು ಶಿಸ್ತುಬದ್ಧ, ಇವತ್ತು ನನಗೆ ಅತ್ಯಂತ ಖುಷಿಯಾಗಿ ನಮ್ಮ ರಾಜೇಶ್ ಮಂದಾರ್ ಅವರು, ಹರೀಶ್ ಯಾದವ್ ಅವರು ಇವರೆಲ್ಲ ಮಂಗಳೂರಲ್ಲಿ ನಾನು ಹೇಳಿದೆ, ಈ ವರ್ಷ ಉಡುಪಿಯಲ್ಲಿ ಆಗಿದೆ, ಮುಂದಿನ ವರ್ಷ ಮಂಗಳೂರಲ್ಲಿ ಮಾಡುವ. ಯಾಕೆಂದರೆ ನಮಗೆ ಸದಾ ನನಗೆ ಮತ್ತು ಜಿತೇಂದ್ರ ಕುಂದೇಶ್ವರ ಅವರಿಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ತುಂಬ ನಾವು ಹೋರಾಟಗಳನ್ನ ಮಾಡಿದವರು. ಮಂಗಳೂರಲ್ಲಿ ನಾವು 5 ಜಿಲ್ಲಾ ಮಟ್ಟದ ಪತ್ರಕರ್ತರ ಸಮ್ಮೇಳನ, ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮತ್ತು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ಮಾಡಿದ್ದೆವು. ನಾವು ಆಯೋಜನೆ ಮಾಡುವಾಗ ನಮ್ಗೆ ಗೊತ್ತಿದೆ ಅದರ ಕಷ್ಟ, ಹಿಂದಿನ ಕಷ್ಟ ಎಷ್ಟಿದೆ ಅಂತ. ಬೆಳಿಗ್ಗೆ ಬ್ಯಾನರ್ ಕಟ್ಟಲಿಕ್ಕೆ ಅಧ್ಯಕ್ಷರು ಕಾರ್ಯದರ್ಶಿ ಇರಬೇಕು, ಮತ್ತು ಅದನ್ನು ತೆಗಿಲಿಕ್ಕೆ ಕೂಡ ಅಧ್ಯಕ್ಷರೇ ಕಾರ್ಯದರ್ಶಿ ಇರುವ ಪರಿಸ್ಥಿತಿ ಈ ಕಾರ್ಯಕ್ರಮದ ಆಯೋಜಕರ ದೊಡ್ಡ ಒಂದು ಸವಾಲು. ಹಾಗಾಗಿ ವಿಶೇಷವಾಗಿ ನಾನು ಮುಂದಿನ ವರ್ಷ ಈ ಕಾರ್ಯಕ್ರಮವನ್ನು ವಿಕಾಸ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಂಗಳೂರಿಗೆ ಮಾಡುವ. ಅಷ್ಟೇ ಅಲ್ಲ, ನಮ್ಮಲ್ಲಿ 29 ಪತ್ರಿಕೋದ್ಯಮ ಕಾಲೇಜುಗಳಿವೆ. ಅದರಲ್ಲಿ ಸುಮಾರು 1900 ವಿದ್ಯಾರ್ಥಿಗಳು ಪತ್ರಿಕೋದ್ಯಮವನ್ನು ಕಲಿತಾ ಇದ್ದಾರೆ. ಆದರೆ ಇವತ್ತು ವಿಕಾಸದಂಥ ಸಂಸ್ಥೆಗಳು ನಾವು ಆಲೋಚನೆ ಮಾಡಬೇಕು. ನಮ್ಮಲ್ಲಿ ಇತ್ತೀಚೆಗೆ ಮಂಗಳೂರು ವಿಷಯದ ಕುಲಪತಿಗಳು ಹೇಳಿದರು, ಶ್ರೀನಿವಾಸ್ ನೀವೇನಾದರೂ ಈ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ವಿಚಾರ ಸಂಕಿರಣಗಳನ್ನ ಮಾಡಬೇಕು. ಪತ್ರಿಕೋದ್ಯಮ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಭಾಳಷ್ಟು ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಅಂಥ ಒಂದು ವಾತಾವರಣ ಮಾಧ್ಯಮ ಲೋಕದಲ್ಲಿ ಸೃಷ್ಟಿಯಾಗಿದೆ. ನಮ್ಮ ಎದುರು ಇರುವ ಸವಾಲುಗಳೇ ನಮ್ಮವರನ್ನು ಆಕರ್ಷಿಸಲಿಕ್ಕೆ ನಾವು ವಿಫಲ ಆಗಿದೆ ಅಂತ. ಖಂಡಿತವಾಗಿ ಮಾಧ್ಯಮಕ್ಕೆ ನಮ್ಮದೇ ಆದ ಭವಿಷ್ಯ ಇದೆ. ಆದರೆ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿಭಾಗ ಬಂದಾಗಿದೆ. ಮಂಗಳೂರಿನ ಹಲವು ಬಸಂತ ಸೇರಿದಂತೆ ಹಲವು ಕಾಲೇಜುಗಳಲ್ಲಿ
ಪತ್ರಿಕೋದ್ಯಮ ವಿಭಾಗ ಮುಚ್ಚುವಂಥದ್ದಿದೆ. ಹಾಗಾಗಿ ವಿಕಾಸದಂಥ ಸಂಸ್ಥೆಗಳು ಖಂಡಿತವಾಗಿಯೂ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿದಾಗ ವಿಚಾರ ಸಂಕಿರಣಗಳಿಗೆ ವಿಶೇಷವಾಗಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಬೇಕು. ಇದಕ್ಕೆ ಕೇವಲ ನಾವೊಂದು ಮಿತಿಯನ್ನು ಹೇರದೆ ಇವತ್ತು ಎಷ್ಟು ವಿದ್ಯಾರ್ಥಿಗಳು ಬಂದರೂ ಕೂಡ ನಾವು ಕಳೆದ ಬಾರಿ ನಮ್ಮ ಪತ್ರಕರ್ತರ ಸಮ್ಮೇಳನ ಮಾಡುವಾಗ ನಮ್ಮ ಖಾಲಿ ಮಂಗಳೂರು ಮತ್ತು ಜಿಲ್ಲೆಯಿಂದ 1,000 ವಿದ್ಯಾರ್ಥಿಗಳು ಪತ್ರಿಕೋದ್ಯಮ ವಿದ್ಯಾರ್ಥಿಗಳೇ ಈ ಒಂದು ನಮ್ಮ ಕಾರ್ಯಾಗಾರಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಾಗಾರವನ್ನು ಮಾಡುವಂತ ಹೇಳ್ತಾ ಖಂಡಿತವಾಗಿಯೂ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ. ನನಗೆ ನನ್ನ ಸನ್ಮಾನಿತರ ವಿಶೇಷವಾಗಿ ಪ್ರಶಸ್ತಿ ವಿಜೇತರ ಪಟ್ಟಿಯನ್ನು ನೋಡುವಾಗ ನನಗೆ ಒಂದು ಕುತೂಹಲ ಆಯಿತು, ಒಂದು ಆಶ್ಚರ್ಯ ಕೂಡ ಆಯಿತು. ಯಾಕೆಂದರೆ ವಿಪ್ರರಿಗೆ ಈ ರೀತಿಯ ಸನ್ಮಾನ ಮಾಡಬೇಕಾದ್ರೆ ನಮ್ಮ ಉಡುಪಿಯ ಕೃಷ್ಣಮಠ ಇಲ್ಲದಿದ್ದರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಈ ರೀತಿಯ ವಿಕಾಸದವರು ಮಾಡುವ ಕಾರ್ಯಕ್ರಮ ನಾವು ಒಬ್ಬ ಪತ್ರಕರ್ತನಿಗೆ ಇವತ್ತು ನಾವು ಸನ್ಮಾನ ಮಾಡಿದ್ವಿ, ಇವತ್ತು ಪ್ರಶಸ್ತಿಯನ್ನು ಕೊಟ್ಟರೆ ಅದು ನಮ್ಮಂಥ ಸಾವಿರಾರು ಪತ್ರಕರ್ತರಿಗೆ ಅದೊಂದು ಸ್ಫೂರ್ತಿ ಆಗ್ತದೆ. ಖಂಡಿತವಾಗಿ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದವರು ಖಂಡಿತವಾಗಿ ಎಲ್ಲರೂ ಒಂದು ಪ್ರಶಸ್ತಿಯನ್ನು ಘನತೆಯನ್ನು ಹೆಚ್ಚಿಸಿದ್ದಾರೆ. ಅದರೊಟ್ಟಿಗೆ ವಿಕಾಸ ಸಂಸ್ಥೆ ಕೂಡ ಅದರ ಘನತೆ ಕೂಡ ಹೆಚ್ಚಾಗಿದೆ, ಖಂಡಿತವಾಗಿ ಹೆಚ್ಚಾಗಿದೆ ಅಂತ ಹೇಳ್ತಾ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ವಿಕಾಸ ಸಂಸ್ಥೆಯೊಟ್ಟಿಗೆ ನಮ್ಮ ಸಹಕಾರ ಇದೆ ಅಂತ ಹೇಳ್ತಾ ಈಗ ವೀಣಾ ಬಂದೇಗೌಡ ಹೇಳಿದರು ಪತ್ರಿಕೋದ್ಯಮದ ಸವಾಲುಗಳ ಬಗ್ಗೆ. ನಮ್ಮ ಕೃಷ್ಣ ಮೈಲಂಗಿ ಅವರಿದ್ದಾರೆ, ನಮ್ಮ ಹನುಮೀಶ್ ಅವರಿದ್ದಾರೆ. ನನಗೆ ಅನ್ನಿಸ್ತದೆ, ನಾನು ಆರಂಭದಲ್ಲಿ ಉದಯ ಟಿವಿಯಲ್ಲಿ 2000ಕ್ಕೆ ಸೇರುವಾಗ ನಮಗೆ ಸ್ಪರ್ಧೆ ಇರಲಿಲ್ಲ. ನಾನು ಏನು ಕಳಿಸಿದ್ದೇನೆ ಅದು ಬ್ರೇಕಿಂಗ್ ನ್ಯೂಸ್ ಇರಲಿಲ್ಲ. ನಾನು ಏನು ಸುದ್ದಿ ಕಳಿಸ್ತೇನೆ, ಇವತ್ತು ಗೀತಾ ಮಂದಿರದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗಿದ್ದರೆ ಅದು ಫ್ಲ್ಯಾಶ್ ಇಲ್ಲ, ಬ್ರೇಕಿಂಗ್ ಇಲ್ಲ, ಏನಿಲ್ಲ. ಮರುದಿವಸ ಆರಾಮವಾಗಿ ಒಂದು ಸುದ್ದಿ 3 ನಿಮಿಷ ಬರ್ತಿತ್ತು. ಅಂಥ ಸುದ್ದಿ ದಿನಕ್ಕೆ ನಾನು 15 ಸುದ್ದಿಗಳನ್ನ ಕಳಿಸ್ತಿದ್ದೆ. ಯಾಕೆಂದರೆ ಇವತ್ತು ಒಂದೇ ಸುದ್ದಿ 15 ಬಾರಿ ಬರ್ತದೆ. ಆದರೆ ಈಗ ನಾವಿರುವಾಗ 15 ಸುದ್ದಿಗಳು ವಿವಿಧ ರೂಪದಲ್ಲಿ ಬರ್ತಾ ಇತ್ತು. ಅದು ಕಾರಣ ಕೂಡ ಇದೆ. ಯಾಕೆಂದರೆ ಇವತ್ತು ಕಾಂಪಿಟಿಷನ್, ಸ್ಪರ್ಧೆ. ನಮ್ಗೆ ಗೊತ್ತಿದೆ, ನಾನು ಉದಯ ಟಿವಿಯಲ್ಲಿ ಇಲ್ಲಿಂದ ಕೆಲಸ ಆರಂಭ ಮಾಡುವಾಗ ನನಗೆ ಮಂಗಳೂರು ಮತ್ತು ಉಡುಪಿ ಇನ್ಚಾರ್ಜ್ ಇತ್ತು. ನಾವು ಸುದ್ದಿ ಕಳಿಸಲಿಕ್ಕೂ ಒಂದು ಕಾರಣ ಇತ್ತು. ನಮಗಾಗ ಆರಂಭದ ದಿನಗಳಲ್ಲಿ ಸಂಬಳ ಇರಲಿಲ್ಲ. ನಮಗೆ ಒಂದು ಸುದ್ದಿಗೆ 300 ರೂಪಾಯಿಯನ್ನು ಕೊಡ್ತಾಯಿದ್ರು. ಅವತ್ತು ನಮಗೆ ಅದು ದೊಡ್ಡ ವಿಷಯ. ಯಾಕೆಂದರೆ ತಿಂಗಳಿಗೆ ನಾನು ಸುಮಾರು ಸರಾಸರಿ ಒಂದು 100ರಿಂದ 200 ಸುದ್ದಿಗಳನ್ನ ಕಳಿಸ್ತಾ ಇದ್ದೆ. ಒಂದು 60,000 ರೂಪಾಯಿ ನನಗೆ ಬರ್ತಾ ಇತ್ತು. ಮತ್ತು ಮಂಗಳೂರಲ್ಲಿ ಒಂದು ವಿಮಾನ ದುರಂತ ಆಯಿತು. ಅವತ್ತು ನನಗೆ ತಿಂಗಳಿಗೆ 418 ಸುದ್ದಿಯನ್ನು ಕಳಿಸಿದೆ. ಅವತ್ತೇ ನನ್ನ ಆ ಸುದ್ದಿಯ ಕಾಂಟ್ರಾಕ್ಟ್ ಮುಗ್ದೋಯ್ತು. ಯಾಕೆಂದರೆ 300 ರೂಪಾಯಿಗೆ 412, 1,24,000 ರೂಪಾಯಿ ಬಿಲ್ಲು ಬಂತು. ನನಗೆ ಉದಯ ಟಿವಿ ಮ್ಯಾನೇಜ್ಮೆಂಟಿಂದ ಕಾಲ್ ಬಂತು, ಅಷ್ಟು ಅಮೌಂಟ್ ಕೊಡಲಿಕ್ಕೆ ಆಗೋದಿಲ್ಲ, ಮುಂದಿನ ತಿಂಗಳಿಂದ ನಿಮಗೆ ನಾನು ಸ್ಯಾಲ್ರಿ ಕೊಡ್ತೇವೆ, ಇನ್ನು 300 ರೂಪಾಯಿ ಕಾಂಟ್ರಾಕ್ಟ್ ಇಲ್ಲ ಅಂತ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಿದೆ. ಇವತ್ತು ನಮ್ಮೆಲ್ಲ ಪತ್ರಕರ್ತ ಮಿತ್ರರು ಇಲ್ಲಿದ್ದೆ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ದುಡಿಯೋರು ಕಮ್ಮಿ, ದುಡಿಸುವವರು ಜಾಸ್ತಿ ಇದ್ದಾರೆ. ಇವತ್ತು ಮ್ಯಾನೇಜ್ಮೆಂಟು ತುಂಬ, ನಮ್ಮ ಕರಾವಳಿಯಲ್ಲಿ ಈ ಸಮಸ್ಯೆ ಇಲ್ಲ. ಆದರೆ ಬೆಂಗಳೂರಿನಂಥ ಊರುಗಳಲ್ಲಿ ನಮ್ಮಲ್ಲಿ ತುಂಬ ಜನ ನೋಡಿ, ನಮ್ಮ ತುಂಬ ಜನ ಚಾನಲ್ಗಳಲ್ಲಿ ಕೆಲಸವಾಗಿ ಮಾಡ್ತಿರೋ ನಿರೂಪಕರು, ನಿರೂಪಿಕೆಯರು ಇವತ್ತು ಬೆಂಗಳೂರಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ಕೆಲಸ ಮಾಡುವ, ಕ್ಯಾಂಟೀನ್ಗಳನ್ನು ನಡೆಸೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವೆಲ್ಲರೂ ಆಲೋಚನೆ ಮಾಡುವ ದಿನಗಳು ಬಂದಿದೆ. ಯಾಕೆಂದರೆ ನಮ್ಮ ಪತ್ರಿಕೋದ್ಯಮದ ಸವಾಲುಗಳ ಮಧ್ಯೆ ನಾವು ಜೀವನ ಬದುಕನ್ನು ಹೇಗೆ ನಿರ್ವಹಣೆ ಮಾಡಿದೆ ಎಂಬುದು ವಿಕಾಸ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಯೋಚನೆಗಳನ್ನ ಮಾಡಿ ವಿಚಾರ ಸಂಕಿರಣಗಳನ್ನ ಆಯೋಜನೆ ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮೊಟ್ಟಿಗೆ ಲಕ್ಷ್ಮೀ ಮಚ್ಚಿನ ಸರ್ ಅವರಿದ್ದಾರೆ. ಯಾಕೆಂದರೆ ಅವರ ಬಗ್ಗೆ ಹೇಳಬೇಕು. ಇವತ್ತು ಪತ್ರಿಕೋದ್ಯಮದಲ್ಲಿ ಅವರದೇ ಆದ ಒಂದು ಛಾಪನ್ನು ಮೂಡಿಸಿ ಇವತ್ತು ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವ ನಮ್ಮ ಎಲ್ಲ ವಿಪ್ರರಿಗೆ ಒಂದು ಮಾದರಿಯಾಗಿ ಕೆಲಸವನ್ನು ಮಾಡುವವರು. ಮತ್ತೊಮ್ಮೆ ಅವರಿಗೂ ಕೂಡ ಅಭಿನಂದಿಸುತ್ತೆ. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಧನ್ಯವಾದಗಳು ಸರ್. ಇದೀಗ ವಿಕಾಸ ಮತ್ತೊಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜಕಾರಣಿ ಸದಸ್ಯರಾದಂತಹ ಶ್ರೀ ಶ್ರೀನಿವಾಸ್ ನಾಯ್ಕ್ ಇಂದಾಜರ್ ಅವರಿಗೆ ವಿಕಾಸ ಮತ್ತು ಸುಗುಣಮಾಲಾ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ.
ಶ್ರೀಯುತ ರಾಮಕೃಷ್ಣ ಮೈರುಗ ಕಾಸರಗೋಡವರಿಗೆ ಇದೀಗ ಗೌರವ ಸಮರ್ಪಣೆ ನಡೀತಾ ಇದೆ. ಲಕ್ಷ್ಮೀ ಮಚ್ಚನ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಿವೃತ್ತ ಆಕಾಶವಾಣಿ ನಮ್ಮವರು ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆ ಅಡಿ ಎಲ್ಲ ಹಿರಿಯ ಪತ್ರಕರ್ತರಿಗೆ ಈ ಒಂದು ಕರಾವಳಿ ವಿಕಾಸ ಸಂಭ್ರಮವನ್ನು ನಡೆಸಿಕೊಟ್ಟಂತಹ ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿಗಳು, ಸುಗುಣಮಾಲ ಆಧ್ಯಾತ್ಮಿಕ ಮಾಸಪತ್ರಿಕೆಯ ಸಂಚಾಲಕರು ಆದಂತಹ ವಿದ್ವಾನ್ ಪ್ರಸನ್ನಾಚಾರ್ಯರು ಸಮಾರೋಪ ನುಡಿಗಳನ್ನು ಆಡುವ ಮೂಲಕ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದ್ದೇವೆ. ನಮ್ಮ ವಿಕಾಸ ಪತ್ರಕರ್ತ ಸಂಘ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸ್ವಲ್ಪ ಸಂಪರ್ಕದ ವ್ಯವಸ್ಥೆಯಿಂದ ಸ್ವಲ್ಪ ಜನಗಳನ್ನು ಕೂಡಿಸೋದು ನಮಗೆ ಸ್ವಲ್ಪ ಕಷ್ಟ ಆಯಿತು ಎಂಬುದನ್ನು ತಿಳಿಸ್ತಾ, ಯಾಕೆಂದರೆ ಮಠದ ಪುತ್ತಿಗೆ ಮಠದ ಮೊನ್ನೆ ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮಗಳು, ಮೋದಿಜಿಯವರ ಆಗಮನ ಮತ್ತೊಂದು ಇದರಲ್ಲೆಲ್ಲ, ಮತ್ತು ಈ ಕಾರ್ಯಕ್ರಮ ಪೂರ್ವ ನಿಗದಿತವಾಗಿದ್ದರೂ ಕೂಡ ಹೆಚ್ಚಿನ ಅದರಲ್ಲಿ ನಮಗೆ ತಯಾರಿ ಮಾಡಲಿಕ್ಕೆ ಆಗದೇ ಇರುವುದರಿಂದ ಸ್ವಲ್ಪ ಜನರಿಗೆ ತಿಳಿಸೋದು ಕಷ್ಟ ಆಗಿದೆ. ಆದರೂ ಕೂಡ ಈ ಒಂದು ಹೊಸ ಒಂದು ಸಭಾಭವನದಲ್ಲಿ ಇದು ಆಗ್ತಾ ಇರುವಾಗ ನಮ್ಮ ಗುರುರಾಜ್ ಅವರು ಬಂದು ಇದನ್ನು ನೋಡಿ ಇಲ್ಲೇ ಮಾಡೋಣ ಅಂತ ಹೇಳಿದರು. ಅಷ್ಟೊತ್ತಿಗೆ ಅದು 1-2 ತಿಂಗಳ ಹಿಂದೆ ಇದು ಆಗುತ್ತಾ ಇಲ್ವಾ ಅಂತೇಳಿ ಒಂದು ಸಂಶಯ ಇತ್ತು. ಆದರೆ ಈಗ ಈ ಒಂದು ಸಭಾಭವನ 90% ಉಪಯೋಗಕ್ಕೆ ಸಿದ್ಧವಾಗಿದೆ. ಇಂತಹ ಒಂದು ಸಭಾಭವನದಲ್ಲಿ ಈ ಕಾರ್ಯಕ್ರಮ ಎಂಬುದು ಪ್ರಥಮವಾಗಿ ಆಗ್ತಾ ಇರೋದು ಎಂಬುದು ನಮಗೆ ಹೇಳಲಿಕ್ಕೆ ಭಾಳ ಸಂತೋಷ. ಹಾಗಾಗಿ ಪತ್ರಕರ್ತರ ನಿಜವಾಗಿ ನಮ್ಮ ಪೂಜ್ಯ ಶ್ರೀಪಾದರು ಕೂಡ ಒಬ್ಬ ಪತ್ರಕರ್ತ. ಅವರು ಕೂಡ ಸುಗುಣಮಾಲದಲ್ಲಿ ಪ್ರಾರಂಭದಿಂದ ಸ್ವಾಮೀಜಿಯರು ಗುರುಕುಲದಿಂದ ಅಲ್ಲಿ ಅವರನ್ನು ವಿದ್ಯಾಭ್ಯಾಸ ಮುಗಿಸಿ ನಾನು ಸಮಾಜಕ್ಕೆ ಏನು ಮಾಡಬೇಕಂತ ಕೇಳಿದಾಗ ನೀವು ಪತ್ರಿಕೆಯನ್ನು ಒಂದು ಪ್ರಾರಂಭ ಮಾಡಿ ಅಂತ ಹೇಳಿ ನಮ್ಮ ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಅವರು ನಡೆಸಿರ್ತಕ್ಕಂತಹ ಧರ್ಮಬೋಧ ಪ್ರೆಸ್ಸನ್ನು ಅವರಿಗೆ ಕೊಟ್ಟದ್ದು. ಪಲಿಮಾರ ಮಠದಲ್ಲಿ ಅದು ಹಿಂದುಗಡೆ ಧರ್ಮಬೋಧ ಪ್ರೆಸ್ ಇತ್ತು. ಆಗೆಲ್ಲ ಮೊಳೆ ಎಲ್ಲ ಜೋಡಿಸುವಂಥದ್ದೊಂದು ಒಂದಷ್ಟು ಮೊಳೆಗಳ ರಾಶಿ, ಹಲಗೆಗಳು, ಇದು ಮತ್ತು ಬ್ಲಾಕ್ಸ್ಗಳು, ಇದೆಲ್ಲ ನಾನು ಅವರ ಒಟ್ಟಿಗೆ ಸಣ್ಣದರಿಂದ ಆ ಪತ್ರಿಕೆಯಲ್ಲಿ ಸುಗುಣಮಾಲದಲ್ಲಿ ಕೆಲಸ ಮಾಡುವ ಅವಕಾಶ, ಮತ್ತು ನಮ್ಮ ವೀಣಕ್ಕೆ ಹೇಳಿದಂತೆ ಹೆಚ್ಚಿನ ಸಮಯ ನಾನು ಈ ಲೇಖನಕ್ಕೋಸ್ಕರ ಬನ್ನಂಜೆ ಗೋವಿಂದಾಚಾರ್ಯರ ಮನೆಯಲ್ಲಿ ಇರ್ತಿದ್ದೆ. ಅವರಿಗೆ ಸ್ವಲ್ಪ ಪೀಡಿಸಿ ಬರಿಬೇಕು ಒತ್ತಾಯ ಮಾಡಿಸಿ ಅವರ ಹತ್ರ 1-2 ಬೈಗಳನ್ನು ಕೂಡ ತಿಂದು, ಮತ್ತೆ ಕೂಡ ಅವರು ನನಗೆ ಹೆದರುವಂತಹ ಪರಿಸ್ಥಿತಿ ಬಂತು. ಯಾಕಂದರೆ ಸಮಯದಲ್ಲಿ ಕೊಡಲಿಕ್ಕಾಗದೇ ಇದ್ದಾಗ ಪ್ರಸನ್ನ ಬರ್ತಾನೆ ಏನಾದರೂ ಮಾಡಬೇಕು, ಇವತ್ತು ಆಗಲಿಲ್ಲ ಅಂತ ಹೇಳಿ ನೀನು ಬೇಸರ ಮಾಡ್ಕೊಳ್ಬೋದು ಹೇಳಿದ್ದು ಉಂಟು. ಮತ್ತು ಕೆಲವೊಮ್ಮೆ ಬರೆದಿಟ್ಟು ಸುಮ್ಮನೆ ನಾನು ಸ್ವಲ್ಪ ಬೇಸರ ಮಾಡೋದು ನೋಡಬೇಕೆಂಬ ಆಸೆಯಲ್ಲಿ ಏನು ಮಾಡಲಿಲ್ಲ ಅಂತ ಹೇಳಿ ಕಡೆಗೆ 1 5 ನಿಮಿಷ ಆದ ನಂತರ ಮೆಲ್ಲ ಆ ಕಟ್ಟನ್ನು ಕೊಡುವುದು ಉಂಟು. ಇದೆಲ್ಲ ಅವಿಸ್ಮರಣೀಯ ಒಂದು ಸಮಯ ಅಂತಲೇ ಹೇಳ್ಬೋದು. ಆ ಈ ಪತ್ರಿಕಾ ಉದ್ಯಮದಲ್ಲಿ ನಮಗೆ ಒಂದು ಸಂಪತ್ತಿನ ಅಥವಾ ಒಂದು ಲಾಭದ ಅಂಶಕ್ಕಿಂತ ಹೆಚ್ಚು ಇದರಲ್ಲಿ ಇರ್ತಕ್ಕಂಥ ಒಂದು ಆತ್ಮತೃಪ್ತಿ ಬೇರೆ ಯಾವ ಇದರಲ್ಲಿ ಕೂಡ ಸಿಗೋದಿಲ್ಲ. ಇದು ನಾವು ಪ್ರತ್ಯಕ್ಷ ನಾನು ಬಾಲ್ಯದಲ್ಲಿಯೇ ಕೂಡ ಈ ಸುಗುಣಮಾಲಾ ಪತ್ರಿಕೆ ಸ್ವಾಮೀಜಿ ಮಾಡಿದಾಗ ಯಾರಾಗ್ಬೋದು ಅಂದರೆ ಇವನು ಎಲ್ಲ ಲೇಖನ ಎಲ್ಲ ಒಟ್ಟು ಮಾಡಲಿಕ್ಕೆ ಇವನು ಬಿಡೋಣ ಅಂತ ಹೇಳಿ ನನಗೆ ಅವಕಾಶ ಕಲ್ಪಿಸಿಕೊಟ್ರು. ಅಲ್ಲಿ ನಮ್ಮ ತಂದೆಯವರು ಪ್ರಕಾಶಕರಾಗಿದ್ದರು. ನಾನು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಮತ್ತು ರಾಜಗೋಪಾಲಾಚಾರ್ಯರು ತುಂಬ ಸ್ಟ್ರಿಕ್ಟಿನ ಜನ, ಒಂಥರ ಭಾಳ ಮೃದು, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಹೇಳಿದಾಗೆ ಒಳ್ಳೆಯ ಮನುಷ್ಯರು. ಆದರೆ ಯಾವ ಸಮಯದಲ್ಲಿ ಕೂಡ ಅದು ಆಗೋದಿಲ್ಲ, ಇದು ಬೇಡ ಅಂತ ಹೇಳ್ತಿದ್ರು. ಒಳ್ಳೊಳ್ಳೆ ಸಂದರ್ಶನಗಳನ್ನು ಮಾಡೋದು, ನಾವು ಬೇರೆ ಬೇರೆ ಕಡೆ ಹೋಗಿ ಸಂದರ್ಶನ ಮಾಡೋ ಅವ್ರನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ. ಅವರು ಸುಮ್ಮನೆ ಏನು ನಮಗೆ ಬೇಸರ ಬರಬೇಕು ಆ ರೀತಿಯಲ್ಲಿ ಅವ್ರದ್ದು ಏನೋ ಮಾತಾಡ್ತಾ ಏನು ಸಿದ್ಧತೆ ಮಾಡ್ಕೊಳ್ತಿರಲಿಲ್ಲ. ನಾವು ಯಾಕಪ್ಪ ಆಚಾರ್ಯ ಹೀಗೆ ಮಾಡಿದ್ದಾರೆ, ಸಂದರ್ಶನ ಹೇಗೆ ಆಗುತ್ತೆ ಅಂತ ಹೇಳುವಾಗ, ಆಚಾರ್ಯ ಹೇಗೆ ಸಂದರ್ಶನದ್ದು ನಾಳೆ ಪ್ರಿಂಟಿಗೆ ಹೋಗಬೇಕು, ಏನು ಮಾಡಬೇಕು,
ಸುಮ್ಮನೆ ಅದೆಲ್ಲ ಯಾಕೆ ನಿನಗೆ ಅದೆಲ್ಲ ಅಂತೇಳಿ ಹೇಳಿ ನಮ್ಮನ್ನು ನಿರಾಸೆಗೊಳಿಸಿದರು. ಆದರೆ ಅವರ ಒಂದು ನಿಯತ್ತು ಹೇಗೆ ಅಂತೇಳಿ ಬೆಳಿಗ್ಗೆ ಅವರ ಮಗ ಬ್ಯಾಂಕಿಗೆ ಹೋಗೋ ಸಂದರ್ಭದಲ್ಲಿ ಇಲ್ಲಿ ತಂದು ಕೊಡೋದು, ಒಳ್ಳೆ ಏನೆಲ್ಲ ಮಾತಾಡಿದ್ದಾರೆ ಅದಕ್ಕಿಂತಲೂ ಕೂಡ ಬಟ್ಟೆ ಇಳಿಸಿ ಅದನ್ನು ಚೆಂದ ಮಾಡಿ ಒಂದು ಸಂದರ್ಶನ ಮಾಡಿಕೊಡೋದನ್ನು ನಾನು ನೋಡಿ ಬಹಳ ಆಶ್ಚರ್ಯ ಆಗ್ತಿತ್ತು ಅವರ ಒಂದು ವಿದ್ವತ್ತಿನ ಬಗ್ಗೆ. ಹೀಗೆ ಅನೇಕ ನಮ್ಮ ಪಾವಿಮಾಚಾರ್ಯರ ಹತ್ರ ಕೂಡ ಹೋಗತಕ್ಕಂಥ ಪರಿಸ್ಥಿತಿ. ಮತ್ತು ವರದರಾಜ ಬಳ್ಳಾರರು ಹೀಗೆ ಎಲ್ಲರ ಒಂದು ಗುಲ್ವಾಡಿಯವರ ಒಡನಾಟ. ಹೀಗೆ ದನದಿಂದ ಹಾಲು ತೆಗೆಯುವಾಗ ಸ್ವಲ್ಪ ಗುದ್ದಿ ಹೇಗೆ ಹಾಲು ತಗೊಳ್ತದೋ ಹಾಗೆ ನಾವು ಅವರ ಹತ್ರ ಹೆಚ್ಚು ಪ್ರೆಷರ್ ಕೊಡಬೇಕಾಗಿದೆ. ಬನ್ನಿಗೋವಿಂದಾಚಾರ್ಯ ನಾನು ಇದು ಸ್ಪಷ್ಟವಾಗಿ ನೋಡಿದ್ದೇನೆ. ಅವರಿಗೆ ಹೆಚ್ಚು ಹೇಳಿದ ಕೂಡಲೇ ಬಂದಲ್ಲ ಅವನು ಲೇಖನ ಕೊಡಬೇಕು ಅವನಿಗೆ ಅಂತೇಳಿ ಹೇಳಿ ಒಂದು ಅವನ ಸಂಧಾನ ಮಾಡಿ ಸಮಾಧಾನ ಮಾಡಿ ಕೊಟ್ಟದ್ದು ಉಂಟು. ತುಂಬ ಈ ರೀತಿಯ ರಾಜಗೋಪಾಲಾಚಾರ್ಯರು, ಉದ್ಯಾನ ಮಾಧವಾಚಾರ್ಯರು, ಬನ್ನಂಜ ರಾಮಾಚಾರ್ಯರು, ಹಾಗೆ ಬನ್ನಂಜ ಗೋವಿಂದಾಚಾರ್ಯರು ಎಲ್ಲರ ಒಡನಾಟದಲ್ಲಿ ಇರತಕ್ಕಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿದ್ದು ಭಾಳ ನನ್ನ ಸುಕೃತವೇ ಸರಿ. ಇದು 40 ವರ್ಷಗಳಿಂದ ಈ ಸುಗುಣಮಾಲಾ ಪತ್ರಿಕೆ ಬರ್ತಾ ಇದೆ. ಒಂದು ಅದ್ವಿತೀಯವಾಗಿರ್ತಕ್ಕಂಥ ಪತ್ರಿಕೆ. ಪ್ರಾರಂಭ ಮೂಲ ಎಂಬುದು ಗಟ್ಟಿ ಇರುವುದರಿಂದ ಇವತ್ತಿಗೂ ಕೂಡ ಸುಗುಣಮಾಲಾ ಧಾರ್ಮಿಕ ಮಾಸಿಕ ಪತ್ರಿಕೆಯಲ್ಲಿ ಒಂದು ಅದ್ವಿತೀಯವಾದ ಒಂದು ಸ್ಥಾನದಲ್ಲಿದೆ. ಮುದ್ರಣ ಮಾಧ್ಯಮಕ್ಕೆ ಬರತಕ್ಕಂಥ ಅಥವಾ ಮಾಧ್ಯಮಕ್ಕೆ ಬರತಕ್ಕಂಥ ಯಾವುದು ಸವಾಲುಗಳೆಲ್ಲ ಅದು ಕೂಡ ಸುಗುಣಮಾಲಕ್ಕೆ ಬಂದು ಅದು ಒಂದು ರೀತಿಯಲ್ಲಿ ಎಲ್ಲರಿಗೆ ಆಗತಕ್ಕಂಥ ಒಂದು ಈಗಿನ ಈ ಸ್ಪರ್ಧಾ ಇದರಲ್ಲಿ ಸ್ವಲ್ಪ ಮುದ್ರಣ ಮಾಧ್ಯಮ ಹಿಂದೆ ಬಿದ್ದದ್ದು ಹೌದು. ಆದರೆ ಹಿಂದಿನ ಎಲ್ಲ ಪತ್ರಿಕೆಗಳನ್ನು ನೋಡಿದಾಗ ನಾವು ವಿದ್ವತ್ಪೂರ್ಣವಾಗಿರ್ತಕ್ಕಂಥ ಲೇಖನಗಳನ್ನು ನೋಡ್ಬೋದು. ಈಗ ಅಂತಹ ಒಂದು ಲೇಖನಗಳ ಒಂದು ಸರಮಾಲೆಗಳನ್ನು ಅಥವಾ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಕೂಡ ವ್ಯವಧಾನ ಎಂಬುದಿಲ್ಲ, ಎಲ್ಲ ಇದೆ, ಆದರೆ ಸಮಯ ಇಲ್ಲ, ಹಾಗಾಗಿ ಬಿಟ್ಟಿದೆ. ಹಿಂದೆ ಯಾವುದೂ ಇರಲಿಲ್ಲ, ಅದರ ಸಮಯ ಇದ್ದು ಸಮಯವನ್ನು ಸದುಪಯೋಗ ಮಾಡಿಸಿಕೊಂಡು ಅದನ್ನು ಚೆಂದ ಮಾಡಿ ಅದು ಗ್ರಹಣ ಶಕ್ತಿ ಕೂಡ ಒಳ್ಳೆಯ ಒಂದು ಸಾಮರ್ಥ್ಯ ಇತ್ತು ಅಂತ ಒಂದು ನಾವು ಅಂಥ ಸಂದರ್ಭದಲ್ಲಿ ಇದ್ದದ್ದೇ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ, ಏನಿದ್ರು ಕೂಡ ಈ ಕಾಲಗತಿ ಎಂಬುದು ಮುಂದೆ ಮುಂದೆ ಹೋದಾಗೆ ನಾವು ಮಾಧ್ಯಮದವರು ಕೂಡ ಅದಕ್ಕೆ ಒಗ್ಗಿಸಿಕೊಳ್ಬೇಕಾಗಿದೆ. ನಾವೆಲ್ಲರೂ ಕೂಡ ಪತ್ರಕರ್ತರು. ನಾವು ನಮ್ಮ ಒಂದು ಬರವಣಿಗೆಯಿಂದಾಗಿ ಸಮಾಜವನ್ನು ನಾವು ತಿದ್ದಲಿಕ್ಕೆ ಅವಕಾಶ, ನಮಗಿರುವಷ್ಟು ಅವಕಾಶ ಬೇರೆ ಯಾರಿಗೂ ಕೂಡ ಇಲ್ಲ. ಅಂಥ ಅವಕಾಶ ನಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಬೇಕು. ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದವರು ನಮ್ಮ ವಿಪ್ರ ಕಾರ್ಯನಿರತ ಪತ್ರಿಕಾ ಸಂಘದವರು, ಅವರ ಪತ್ರಕರ್ತರ ಸಂಘ. ಅವರು ಇನ್ನೂ ಕೂಡ ಈ ಕಾರ್ಯಕ್ರಮಗಳನ್ನು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪುತ್ತಿಗೆ ಮಠದಲ್ಲಿ ಮಾಡುವ ಅವಕಾಶ ಸಿಗಲಿ. ಹಾಗೆ ಈ ಒಂದು ಕಾರ್ಯಕ್ರಮ ಸ್ವಲ್ಪ ಸಂಪರ್ಕದ ಕೊರತೆಯಿಂದಾಗಿ ನಮಗೆ ಪ್ರಚಾರ ಕಮ್ಮಿಯಾಗಿದ್ದರೂ ಕೂಡ ಗುಣಮಟ್ಟದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಬಹಳ ಅಪೂರ್ವವಾಗಿದೆ. ಅನೇಕ ಹಿರಿಯರನ್ನು ನೆನಪಿಸಿಕೊಂಡು ಈ ಒಂದು ಕಾರ್ಯಕ್ರಮ ಅವರ ಹೆಸರಿನಲ್ಲಿ ಒಂದು ಸನ್ಮಾನವನ್ನು ಗುರುತಿಸಿ ಮಾಡತಕ್ಕಂಥ ಕಾರ್ಯಕ್ರಮ ಕೂಡ ಬಹಳ ಶ್ಲಾಘನೀಯವಾಗಿದೆ. ಮುಂದೆ ನಾವೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಸುಗುಣಮಾಲಾ ಪತ್ರಿಕೆ, ಪುತ್ತಿಗೆ ಮಠ ಯಾವತ್ತೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಕೈ ಜೋಡಿಸ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಾನ್ಯರು ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕರಾವಳಿ ವಿಕಾಸ ಸಂಭ್ರಮಕ್ಕೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಪರಮ ಪೂಜ್ಯ ಶ್ರೀಪಾದಂಗಳವರ ಆಶೀರ್ವಾದ, ಪುತ್ತಿಗೆ ಮಠದ ದಿವಾನರಾದಂತಹ ಶ್ರೀ ನಾಗರಾಜಾಚಾರ್ಯರ ಸಂಪೂರ್ಣ ಸಹಕಾರ, ಶ್ರೀ ಪ್ರಸನ್ನಾಚಾರ್ಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಅವರಿಗೆ ವಿಕಾಸದ ಪರವಾಗಿ ಎಲ್ಲ ಪತ್ರಕರ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಹಿರಿಯರು ಕಾರ್ಯಕ್ರಮ ಇದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾದಂಥ US ಶೆಣೈ ಅವರು ಬಂದಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಖಜಾಂಚಿ ಶ್ರೀ ಜಿಲ್ಲಾಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ಭಟ್ ಅವರು ಬಂದಿದ್ದಾರೆ, ದಯವಿಟ್ಟು ಬರಬೇಕು. ಇವರೆಲ್ಲರೂ ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಸಲಹೆ ಸಹಕಾರಗಳನ್ನು ನೀಡಿ ಮಾರ್ಗದರ್ಶನ ನೀಡಿದ್ದಾರೆ. ಬೇಲೂರು ನಮ್ಮ ಸಮ್ಮೇಳನದ ವಿಕಾಸ ಕಾರ್ಯಕ್ರಮದಲ್ಲಿ
ನಮ್ಮ ವಿಪ್ರ ಸಮಾಜಕ್ಕೆ ಸೇರಿದಂಥ ಒಂದು ಡಿಜಿಟಲ್ ಮಾಧ್ಯಮವನ್ನು ಶುರು ಮಾಡಬೇಕನ್ನುವಂಥ ಉದ್ದೇಶದಿಂದ ವಿಪ್ರ ವಾರ್ತೆ ಅನ್ನುವಂಥ ಒಂದು ಡಿಜಿಟಲ್ ಮಾಧ್ಯಮವನ್ನು ಆರಂಭ ಮಾಡಿದ್ದೀವಿ. ಅದನ್ನು ಈಗ ಈ ಉದಾಹರಣೆಗೆ ನಮ್ಮ ಪುತ್ತಿಗೆ ಮಠದ ಕಾರ್ಯಕ್ರಮಗಳಿದ್ದಾಗ ಅಲ್ಲಿ ನೇರ ಪ್ರಸಾರ ಆಗುತ್ತೆ, ಸುಬ್ರಹ್ಮಣ್ಯ ಮಠದ ಇದ್ದಾಗ ಆಗುತ್ತೆ, ಮಂತ್ರಾಲಯ ಮಠದ ಇದ್ದಾಗ ಆಗುತ್ತೆ. ಆದರೆ ಎಲ್ಲ ಮಠಗಳ ಲೈವನ್ನು ಒಂದೇ ವೇದಿಕೆಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಇಡೀ ಕರ್ನಾಟಕದಲ್ಲಿ ಆಗುವಂಥ ಎಲ್ಲ ವಿಷಯಗಳನ್ನು ಒಂದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದಕ್ಕೊಂದು ಹೊಸ ತಂತ್ರಜ್ಞಾನವನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಅದನ್ನು ನೋಬ್ಲಿ ಕ್ರೀಮ್ ಅನ್ನುವಂಥ ಸಂಸ್ಥೆ, ಅವರು ಪ್ರಶಾಂತ್ ಹೆಬ್ಬಾರ್ ಅನ್ನುವಂಥವ್ರು ಹಿಂದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಿಸ್ನೆಸ್ ಎಡಿಟರ್ ಆಗಿದ್ದರು. ಅವರು ಒಂದು ಸಂಸ್ಥೆಯನ್ನು ನೋಬ್ಲಿ ಕ್ರೀಮ್ ಅನ್ನುವಂಥ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ. ನಮ್ಮ ಶ್ರೀನಾಥ್ ಜೋಶಿ ಅವರು ಕೂಡ ಅದರಲ್ಲಿ ಒನ್ ಆಫ್ ದಿ ಅಸೋಸಿಯೇಟ್ ಅವರು. ಸೊ ಅದ್ರ ಬಗ್ಗೆ ಒಂದು 2 ನಿಮಿಷ ನಮ್ಮ ಶ್ರೀನಾಥ್ ಜೋಶಿ ಅವರು ಈ ಸಭೆಯ ಗಮನಕ್ಕೆ ತರಬೇಕಂತ ನಾನು ಕೇಳ್ಕೊಳ್ತೇನೆ. ವಿಪ್ರ ವಾರ್ತೆ ಅಂತ ಹೇಳಿ, ವಿಪ್ರ ವಾರ್ತೆ ಅಂತಂದರೆ ವಿಪ್ರರಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ವಾರ್ತೆಗಳು ಆ ಪೋರ್ಟಲಲ್ಲಿರುತ್ತೆ. ಇದು ಪೋರ್ಟಲ್ ಅಂತಂದರೆ ಪೂರ್ತ ಪ್ರಮಾಣದ ಪೋರ್ಟಲ್ಲ. ನಾವು ವೆಬ್ಸೈಟನ್ನು ಇಷ್ಟವರೆಗೆ ನೋಡಿದ್ವಿ. ಸುಧಾರಿತ ತಂತ್ರಜ್ಞಾನ ಏನಂತಂದರೆ ನೋಬ್ಲಿ ಕ್ರೀಮ್ ಅಂತ ಹೇಳೋದು ಒಂದು ಸಂಸ್ಥೆ. ನೋಬ್ಲಿ ಕ್ರೀಮ್ ಅಂತ ಹೇಳೋದು ನಾವು ಸೋಷಿಯಲ್ ಮೀಡಿಯಾನ ಮಾಡಿದ್ವಿ. ಅಂದರೆ ಇವತ್ತು ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಎಕ್ಸು, ಟ್ವಿಟರ್ ಎಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲವೂ ವಿದೇಶದ್ದು. ನಾವು ನಮ್ಮ ಜುಟ್ಟು ಜನಿವಾರವನ್ನು ವಿದೇಶಕ್ಕೆ ಕೊಟ್ಟಿದ್ದೀವಿ. ನಾವು ಏನೇ ಒಂದು ಸರ್ಚ್ ಮಾಡಿದರೂ ಕೂಡ ನಮ್ಮ ಎಲ್ಲರೂ ನಮ್ಮದು ನೋಡ್ತಾ ಇರ್ತಾರೆ. ಆದರೆ ನೋಬ್ಲಿ ಕ್ರೀಮ್ ಅದಕ್ಕೆಲ್ಲದಕ್ಕೂ ಪರ್ಯಾಯ. ಇದು ಭಾರತೀಯ ತಂತ್ರಜ್ಞಾನ, ಮೇಡ್ ಇನ್ ಬೆಂಗಳೂರು. ಬರೀ ಇಂಡಿಯಾ ಹೇಳೋದಿಲ್ಲ ನಾನು, ಅದರಲ್ಲೂ ನಾಗರಬಾವಿಲಿ ತಯಾರಾಗಿರುವಂಥದ್ದು. ನಾವು ಇದರಲ್ಲಿ ನೀವು ಫೇಸ್ಬುಕ್ಕಿಗೆ ಹೇಗೆ ನೀವು ಪೋಸ್ಟ್ ಮಾಡ್ತೀರೋ ಅಥವಾ ಇನ್ಸ್ಟಾಗ್ರಾಮಿಗೆ ಹೇಗೆ ಮಾಡ್ತೀರೋ ಅದಕ್ಕಿಂತ ಪರ್ಯಾಯ, ಅದಕ್ಕಿಂತ ಅಡ್ವಾನ್ಸ್ ಆಗಿ, ಉದಾಹರಣೆಗೆ ನೀವು ಇವತ್ತಿನ ಈ ಕಾರ್ಯಕ್ರಮದ ಫೋಟೋ ತೆಗೆದು ಒಂದು ಹಾಕಿ, ಅದಕ್ಕೆ ಫೋಟೋ ಹಾಕಿ ನೀವು AI ಇಂಟಿಗ್ರೇಟೆಡ್ ಮಾಡಿರೋದ್ರಿಂದ ಉಡುಪಿಯಲ್ಲಿ ವಿಕಾಸ ಕಾರ್ಯಕ್ರಮ ಇಷ್ಟ ಹಾಕಿದರೆ ಆ ಫೋಟೋದಲ್ಲಿ ಏನಿದೆ ಅದು ನೋಡಿ ಅದೇ ಮೆಸೇಜ್ ಟೈಪ್ ಮಾಡುತ್ತೆ. ನಿಮ್ಗೆ ಕನ್ನಡ ಬೇಕೋ, ಹಿಂದಿ ಬೇಕೋ, ಇಂಗ್ಲೀಷ್ ಬೇಕೋ, ಯಾವುದು ಬೇಕಾದರೂ ಅದೇ ಟೈಪ್ ಮಾಡುತ್ತೆ. ಕೇಳುತ್ತದು ಈ ಮೆಸೇಜ್ ಓಕೆನಾ, ಪ್ರೊಫೆಷ್ನಲ್ ಮೋಡ್ ಬೇಕಾ ಅಥವಾ ಇಂಪ್ರೂವೈಸ್ ಮೋಡ್ ಬೇಕಾ, ಏನು ಬೇಕು ಅಂತ ಕೇಳುತ್ತೆ. ಅಂದರೆ ಭಾಳಷ್ಟು ಟೆಕ್ನಾಲಜಿ ಆಗಿ. ಆಮೇಲೆ ನೀವು ಬೇಕಿದ್ರೆ ಮಾರ್ಕೆಟ್ ರಿಸರ್ಚ್ ಮಾಡ್ಬೋದು. ನಿಮ್ಗೆ ಆರ್ಟಿಕಲ್ಸ್ ಬೇಕು ಅಂತಂದರೆ ಮಾಡ್ಬೋದು. ಅಥವಾ ಉದಾಹರಣೆಗೆ ಯಾವುದಾದ್ರೂ ಫೇಕ್ ನ್ಯೂಸ್ ಅಂತ, ಈಗ ಯಾವುದೋ ಸಾಕಷ್ಟು ನ್ಯೂಸ್ಗಳು ಬರ್ತಾ ಇರ್ತವೆ. ಆ ನ್ಯೂಸ್ ಸರಿ ಇದೆಯೋ ತಪ್ಪಾಗಿದೆಯೋ ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ಕೊಟ್ಟರೆ ಅದು ಕರೆಕ್ಟಾಗಿ ಕೊಡುತ್ತೆ. ಇದು ತಪ್ಪು, ಇದು ಸುಳ್ಳು, ಯಾಕೆ ಸುಳ್ಳು, ಸರಿ ಆದರೆ ಯಾಕೆ ಸರಿ, ಏನೇನು ಅದಕ್ಕೆ ಪ್ಯಾರಾಮೀಟರ್ಸ್ ಇದ್ದಾವೆ ಅದೆಲ್ಲ ಕೊಡ್ತದೆ. ಎಲ್ಲ ಆ ತಂತ್ರಜ್ಞಾನವನ್ನು ಮಾಡಿದ್ದೀವಿ. ಅದೇ ಪ್ಲ್ಯಾಟ್ಫಾರ್ಮನ್ನು ನಮಗೆ ವಿಕಾಸ ಅಂದರೆ ನಮ್ಮ ಸಮಾಜದವರಿಗೆ ನೋಬ್ಲಿ ಕ್ರೀಮ್ ಅವರು ಫ್ರೀಯಾಗಿ ಕೊಟ್ಟಿದ್ದೀವಿ. ಅದರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ವಿಪ್ರ ವಾರ್ತೆ ಅಂತ ಹೇಳುವಂಥ ಒಂದು ಹೆಸರಲ್ಲಿ ಅದು ಬರ್ತಾ ಇದೆ. ಅದರಲ್ಲಿ ಪ್ರತಿಯೊಂದು ಬ್ರಾಹ್ಮಣರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳ ಸುದ್ದಿ ಇರ್ಬೋದು, ಸಾಧನೆಗಳಿರ್ಬೋದು, ಬೇರೆ ಬೇರೆ ಇತರೆ ಎಲ್ಲ ಸುದ್ದಿಗಳು ಬರ್ತವೆ. ಜೊತೆಗೆ ಎಲ್ಲ ಮಠಮಾನ್ಯಗಳ ಲೈವ್ಗಳನ್ನು ನಾವು ರೀಡೈರೆಕ್ಟ್ ಮಾಡ್ತೀವಿ. ಉದಾಹರಣೆಗೆ ಪುತ್ತಿಗೆ ಮಠದ ಎಲ್ಲ ಕಾರ್ಯಕ್ರಮಗಳು ಇತ್ತೀಚೆಗೆ ಬಂದಿದ್ದು ಅವ್ರದ್ದೇ ಯೂಟ್ಯೂಬಿಗೆ ಹಾಕ್ತಾರೆ. ಆ ಯೂಟ್ಯೂಬ್ ಲಿಂಕನ್ನು ನಾವು ಎಂಬೆಡ್ ಕೋಡ್ ತೊಗೊಂಡು ನಾವು ಅದರಲ್ಲಿ ಹೋಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ ಕೇಳಿದ್ರೆ, ಈ ಯೂಟ್ಯೂಬರ್ಸ್ ಏನಿದ್ದಾರೆ, ಇವರ ವ್ಯೂವರ್ಸ್ ಏನಿದ್ದಾರೆ, ಅವರು ಅದರ ಮೂಲಕ ನೋಡಿದಾಗ ಅಥವಾ ನಮ್ಮ ಮೂಲಕ ನೋಡಿದಾಗ ಒಂದು ನೋಬ್ಲಿ ಕ್ರೀಮ್ನ ವ್ಯೂಸ್ ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗೆಯೇ ಈ ಕಡೆಯಿಂದ ಯೂಟ್ಯೂಬ್ ಕೌಂಟು ಆಗ್ತಾ ಹೋಗುತ್ತೆ. 2 ಲಾಭ ಆಗುತ್ತೆ. ನೀವು ಯಾವುದು ಯೂಟ್ಯೂಬಿಗೆ ಹಾಕಿರ್ತೀವಿ, ನಾವು ಇಷ್ಟೇ ಹೇಳೋದು, ನಮ್ಮದು ಏನೇ ಕಾರ್ಯಕ್ರಮ ಮಾಡಿದ್ರು ಒಂದು ನಮಗೆ ಲಿಂಕ್ ಕಳಿಸ್ಕೊಡಿ ಸಾಕು, ನಾವು ಅದನ್ನು ಅಲ್ಲಿ ರೀಡೈರೆಕ್ಟ್ ಮಾಡ್ತೀವಿ. ಅದರಲ್ಲಿ ಸುದ್ದಿ ಹೋಗ್ತಾ ಇರ್ತವೆ, ನೋಡ್ತಾ ಇರ್ತಾರೆ ಜನ, ಕಾಮೆಂಟ್ಸ್ ಮಾಡ್ಬೋದು. ಇದಕ್ಕೆ ಸಂಪೂರ್ಣವಾಗಿ ನೀವು ಲಾಗಿನ್ ಮಾಡಿಕೊಂಡು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡ್ಕೊಂಡು ನೀವು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಗೆಯೇ ಅದರಲ್ಲಿಯೇ ಒಂದು ನಾವು ಗೂಗಲ್ ಸ್ಪ್ರೆಡ್ಶೀಟ್ ಕೊಟ್ಟಿದ್ವಿ. ಅದು ಏನಪ್ಪ ಅಂತಂದರೆ, ಆಗಲೇ ನಾವು ಮಾತಾಡ್ತಾ ಹೇಳಿದ್ವಿ, ಬ್ರಾಹ್ಮಣರ ಎಲ್ಲ ವಿಕಾಸದಿಂದ ಒಂದು ಡೈರೆಕ್ಟ್ರಿ ಥರದ್ದು ಮಾಡಬೇಕು, ಎಲ್ಲರ ಕೈಪಿಡಿ ಥರ ಮಾಡಬೇಕು ಅಂತ. ಅದರಲ್ಲಿ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರೋ, ಇಮೇಲೋ, ನಿಮ್ದು ಏನು ಮಾಡ್ತಾಯಿದ್ದೀರಿ, ಯಾವ ವೃತ್ತಿ, ಅದಕ್ಕೆ ಫಾರ್ಮೇ ಇದೆ. ಆ ಫಾರ್ಮ್ ತುಂಬಿಬಿಟ್ರೆ ಅದು ಡೈರೆಕ್ಟಾಗಿ ಆ ವೆಬ್ಸೈಟಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಸಪೋಸ್ ನಾನು ನಾಳೆ ಮಂಗಳೂರಿಗೆ ಬರ್ತೀನಿ, ಬಂದಾಗ ನನಗೆ ಮಂಗಳೂರಲ್ಲಿ ಯಾರು ಏನಿದ್ದಾರೆ ಗೊತ್ತು, ನನಗೆ ಯಾವುದೊಬ್ಬ ಎಡೋಕೇಟ್ ಬೇಕು ಮಂಗಳೂರಲ್ಲಿ, ನಾನು ಅದಕ್ಕೆ ಹೋಗಿ ಎಡೋಕೇಟ್ ಅಂತ ಹೊಡಿತೀನಿ. ನಮ್ಮವ್ರು ಯಾರು ಎಡೋಕೇಟ್ ಇದ್ದಾರೆ ತೋರಿಸುತ್ತೆ ಅದು. ನಾನು ಯಾರಿಗೆ ಬೇಕು ಯಾರ ಹತ್ರ ಹೋಗ್ಬೋದು. ನನಗೆ ಯಾವುದೋ ಒಂದು ಊರಿಗೆ ಹೋದಾಗ ನನಗೆ ಒಬ್ಬ ಕ್ಯಾಮ್ರಾಮನ್ ಬೇಕು, ನನಗೆ ಯಾವುದೋ ಒಂದು ಕಾರ್ಯಕ್ರಮ ಇದೆ, ನನ್ನೊಂದು ಫೋಟೋ ತೆಗಿಬೇಕು. ಆ ಊರಿಗೆ ಹೋಗಿ ಆ ಊರ ಹೆಸರು ಹೇಳಿ ಯಾರಿದ್ದಾರೆ ಅಂತ, ನಮ್ಮವ್ರು ಯಾರಿದ್ದಾರೆ ಅಂತ. 1000 ಜನ ಇರ್ಬೋದು, ನಮ್ಮವ್ರಿಗೆ ನಾವು ಬಿಸ್ನೆಸ್ ಕೊಡೋಣ, ನಮ್ಮವ್ರು ಯಾರು ಅಂತ. ಎಲ್ಲೋ ಹೋದಾಗ ಒಬ್ಬರು ಪುರೋಹಿತರು ಬೇಕು,
ಎಲ್ಲಿಗೆ ಹೋದಾಗ ಇನ್ನೊಬ್ಬರಿಂದ ಬೇಕು, ಯಾವುದೋ ಅಂಗಡಿ ಬೇಕು, ಅದು ಎಲ್ಲವೂ ಸಮಗ್ರವಾಗಿ ಅಲ್ಲಿ ಇರಬೇಕು ಅಂತ ಹೇಳೋದು ಆಶಯ. ಅದಕ್ಕೆ ಯಾವ ಇದು ಇಲ್ಲ. ನಿಮ್ಮ ಡೀಟೇಲ್ಸನ್ನು ನೀವು ಅದು ತುಂಬಿಟ್ರೆ ಆಯಿತು, ಅದು ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡಿ ಕರಾವಳಿ ವಿಕಾಸ ಸಂಭ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಶ್ರೀ ಪ್ರಸನ್ನಾಚಾರ್ಯರಿಗೆ ವಿಕಾಸದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಎಲ್ಲ ಪತ್ರಕರ್ತರ ಮಿತ್ರರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.